ओम शांति। मीठे बच्चे, सबको यही पैगाम दो कि बाप का फरमान है, इस पुरुषोत्तम संगम युग पर पवित्र बनो तो सतयुग का वर्षा मिल जाएगा। ಶಿವ ತಂದೆ ತಿಳಿಸ್ತಾರೆ, ಎಲ್ಲರಿಗೂ ಇದೇ ಸಂದೇಶವನ್ನು ಕೊಟ್ಬಿಡಿ. ಯಾವ ಸಂದೇಶ? ಈ ಒಂದು ಸಮಯ ಏನು ನಡೀತಾ ಇದೆ, ತಂದೆ ಆದೇಶ ಆಗಿದೆ. ಈ ಒಂದು ಸಮಯ ಏನು ನಡೀತಾ ಇದೆ, ಇದು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ನಡೀತಾ ಇದೆ. ಈ ಯುಗದಲ್ಲಿ ನಾವು ಆತ್ಮಗಳು ಏನಾಗಬೇಕು? ಪವಿತ್ರ ಆತ್ಮಗಳಾಗಬೇಕು. ಆಗ ಸತ್ಯುಗದ ಆಸ್ತಿ ಸಿಕ್ಕುತ್ತೆ. ಆತ್ಮ ಶುದ್ಧಿ ಆಗದಿರ ಏನಾಗೋದಿಲ್ಲ, ಸತ್ಯುಗದ ಸ್ವರ್ಗ ಸುಖ ಆಸ್ತಿ ಸಿಗೋಕ್ಕಿಲ್ಲ. ಪ್ರಶ್ನೆ, ಕೌನ್ಸಾ ರಾಸ್ತಾ ಸೌದಾ ಸಸ್ತಾ ಸೌದಾ ಸಬ್ಕೋ ಬದಲಾವು? ಯಾವ ಸರಳವಾದ ವ್ಯಾಪಾರ ಮಾಡೋದು ಎಲ್ಲರಿಗೂ ಕಲಿಸ್ಕೊಡಿ ಅಂತಾರೆ. ಇದು ಸರಳವಾದ ವ್ಯಾಪಾರ, ಕಷ್ಟದ ವ್ಯಾಪಾರ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಕಷ್ಟಪಟ್ವಿ, ಇವಾಗ ತಂದೆ ಬಂದು ತುಂಬ ಸುಲಭವಾದಂಥ ಸರಳವಾದಂಥ ಒಂದು ದಾರಿಯನ್ನು ಏನು ಮಾಡ್ತಾ ಇದ್ದಾರೆ, ತೋರಿಸ್ಕೊಡ್ತಾರೆ. ಈ ವ್ಯಾಪಾರ ಮಾಡೋದು ಎಲ್ರಿಗೂ ಕಲಿಸ್ಕೊಡ್ರಿ. इस अंतिम जन्म में बाबा के डायरेक्शन पर चल पवित्र बनो तो 21 जन्मों के लिए विश्व की बादशाही मिल जाएगा. ಈ ಲಾಸ್ಟ್ ಜನ್ಮ, ಇದು ಕೊನೆ ಶರೀರ. ಇದು 84 ಜನ್ಮಗಳಲ್ಲಿ ಇದು ಕೊನೆ ಶರೀರ. ಈ ಕೊನೆ ಶರೀರದಲ್ಲಿದ್ದು, ಕೊನೆ ಜನ್ಮದಲ್ಲಿದ್ದು ತಂದೆಯ ಡೈರೆಕ್ಷನ್ ಮೇಲೆ ನಡೆದು ಪವಿತ್ರ ಆತ್ಮ ಆದರೆ ಏನಾಗ್ಬಿಡ್ತೀವಿ? ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕೋಗುತ್ತೆ. ಗೊತ್ತಾಯ್ತಾ? ಸ್ವರ್ಗದ ರಾಜ್ಯ ಭಾಗ್ಯ ಏನಾಗುತ್ತೆ? ಸಿಕ್ಕೋಗುತ್ತೆ. ಬಹುತ್ ಸಸ್ತಾ ಸೌದಾ, ಇದು ತುಂಬ ಸರಳವಾದಂಥ ಬಿಸ್ನೆಸ್, ಚೀಪ್ ಬಿಸ್ನೆಸ್. ಯಹಿ ಸೌದಾ ಕರ್ನಾ ಹೇ ಸಬ್ಕೋ ಸಿಕ್ಕಲಾವು. ಈ ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋದನ್ನು ಎಲ್ರಿಗೂ ಕಲಿಸಿ. ಅಂದರೆ ಜ್ಞಾನ ರತ್ನಗಳನ್ನು ಹಂಚೋದು ಜನಕ್ಕೆ. ಈ ಬಿಸ್ನೆಸ್ ಮಾಡೋದನ್ನ ಎಲ್ರಿಗೂ ಕಲಿಸಿ. बोलो अब शिव बाबा को याद करो, पवित्र बनो तो पवित्र दुनिया का मालिक बनेंगे. ತಂದೆ ಹೇಳ್ತಾ ಇದ್ದಾರೆ, ಈ ಜನ್ಮದಲ್ಲಿ ನೀವು ಶಿವ ತಂದೆ ನೆನಪು ಮಾಡಿದ್ರೆ ನೀವು ಪವಿತ್ರ ಆತ್ಮ ಆಗ್ಬಿಡ್ತೀರಾ, ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗೋಗ್ಬಿಡ್ತೀರಾ. ಓಂ ಶಾಂತಿ. रूहानी बच्चे जानते हैं, रूहानी बाप समझाते हैं कि प्रदर्शनी में व मेले में शो दिखलाओ कि चित्रों पर मनुष्यों को समझाते हैं, बाप से अब बेहद का वर्षा लेना है. ಈಗ ನೀವು ತಿಳ್ಕೊಂಡಿದ್ದೀರಿ, ಆತ್ಮೀಕ ತಂದೆ ತಿಳಿಸ್ತಾ ಇದ್ದಾರೆ, ಪ್ರದರ್ಶನದಲ್ಲಿ ಮೇಳದಲ್ಲಿ ಎಲ್ರಿಗೂ ಕೂಡ ಶೋ ತೋರಿಸಿ, ವಿಡಿಯೋ ಶೋ ತೋರಿಸಿ, ಆಮೇಲೆ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸಿ. ಅವಾಗೇನಾಗುತ್ತೆ, ಅವ್ರಿಗೊಂದಷ್ಟು ಜ್ಞಾನ ಒಳಗಡೆಗೆ ಅರ್ಥವಾಗುತ್ತೆ, ಇಳಿಯುತ್ತೆ. ಬಾಬಾ ಸೆ ಬೇಹದ್ ಕ ವರ್ಷ ಲೇನಾ ಹೇ. ತಂದೆಯಿಂದ ಏನು ತಗೋಬೇಕಾಗಿದೆ? ನಾವು ಬೇಹದ್ದಿನ ಆಸ್ತಿನ ತಗೋಬೇಕಾಗಿದೆ, ಸ್ವರ್ಗದ ಆಸ್ತಿನ ತಗೋಬೇಕಾಗಿದೆ. ಕೌನ್ಸಾ ವರ್ಷ? ಯಾವ ಆಸ್ತಿನ ತಗೋಬೇಕಾಗಿದೆ? ಮನುಷ್ಯ ಸೆ ದೇವತಾ ಬನ್ನೆ ಕಿ ಅಥವಾ ಬೇಹದ್ ಕಾ ಬಾಬಾ ಸೆ ಆಧಾ ಕಲ್ಪ ಕೆ ಲಿಯೆ ಸ್ವರ್ಗ ರಾಜ್ಯ ಕೇಸೆ ಲೇನಾ ಹೈ ಯಾ ಸಮझाने का है. ಈಗ ಮನುಷ್ಯರಿಂದ ದೇವತೆಗಳು ಹೆಂಗಾಗೋದು, ಪರಮಾತ್ಮನಿಂದ ಯಾವ ರೀತಿ ಅರ್ಧಕಲ್ಪಕ್ಕೋಸ್ಕರ ಸ್ವರ್ಗದ ಆಸ್ತಿಯನ್ನು ತೆಗೆದುಕೋಬೇಕು ಅನ್ನೋದು ತಿಳಿಸ್ಬೇಕಾಗಿದೆ. ಈಗ ಭಗವಂತನ ಆಸ್ತಿ ಕೊಡೋಕ್ಕೆ ಬೇಕಾದಷ್ಟಿದೆ, ಅವ್ರ ಹತ್ರ ಕೊಡಕ್ಕೆ ಬಂದಿದ್ದಾರೆ. ಇದನ್ನು ತಗೊಳಕ್ಕೆ ಪ್ರಯತ್ನ ಮಾಡಿ ಆ ಆಸ್ತಿ ಪಾಸ್ತಿನಲ್ಲಿ ಮುಳುಗೋಗ್ಬಿಟ್ಟಿದ್ದೀರಪ್ಪ. ಅದು ಕ್ಷಣಿಕ ಎಲ್ಲ. ಈ ಒಂದು ಜನ್ಮದ್ದು ಗ್ಯಾರಂಟಿ ಇಲ್ಲ. ಆತ್ಮ ಹೊರಟೋಯ್ತು ಅಂದರೆ ಇಲ್ಲೇ ಬಿಟ್ಟು ಹೋಗಬೇಕು. ಇದು ಜನ್ಮ ಜನ್ಮಾಂತರಕ್ಕೆ ಆತ್ಮಕ್ಕೆ ಬರುವಂಥ ಆಸ್ತಿ, ಈ ಜ್ಞಾನದ ಆಸ್ತಿ, ಗುಣಗಳ ಆಸ್ತಿ, ಶಕ್ತಿಗಳ ಆಸ್ತಿ ಆತ್ಮ ತುಂಬ್ಕೋಬೇಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿ ಅಂತಾರೆ. ಬಾಬಾ ಸೌದಾಗಾರತು ಹೈಹಿ. ಬಾಬಾ ಅವರಂತೂ ಬಿಸ್ನೆಸ್ ಮಾಡಿಸೋರಾಗಿದ್ದಾರೆ. ಉಸ್ಮೆ ಸೌದಾ ಕರ್ನಾ ಹೇ. ಈಗ ಪರಮಾತ್ಮನ ಜೊತೆಯಲ್ಲಿ ಬಿಸ್ನೆಸ್ ಮಾಡಬೇಕು. ಬ್ರಹ್ಮಬಾಬಾ ಅವರು ವಜ್ರವೈಡೂರಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಯಾವಾಗ ಅವ್ರಿಗೆ ಶಿವಬಾಬಾ ಸಿಕ್ಕಿದ್ರೋ ಆವಾಗ ಆ ಮುತ್ತು ರತ್ನಗಳೆಲ್ಲ ಕಲ್ಲುಗಳ ಥರ ಅನಿಸ್ಬಿಡ್ತಂತೆ, ದುಡ್ಡು ನೋಟುಗಳೆಲ್ಲ ಪೇಪರ್ ಥರ ಅನಿಸ್ಬಿಡ್ತಂತೆ. ಇದೆಲ್ಲ ನಿಸ್ಸಾರ, ಇದು ಬೇಡ ನನಗೆ ಅಂತ ಹೇಳ್ಬಿಟ್ಟಿದ್ದೇನೆ. ಮನೆಗೆ ಬಾಬಾ ಟೆಲಿಗ್ರಾಮ್ ಮಾಡಿಬಿಟ್ರಂತೆ, ಇಷ್ಟೇ, ಇನ್ನು ನನಗೆ ಬೇಡ. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ನಡೀತಾ ಇತ್ತು, ಎಲ್ಲ ಬಿಟ್ಟಿದ್ದೇನೆ. ಶಿವಬಾಬನ ಮಡಲಿಗೆ ಅವ್ರು ಬಂದುಬಿಟ್ಟಿದ್ದೇನೆ. ಬರೀ ತಪಸ್ಸು, ಜ್ಞಾನ, ಯೋಗ, ಹಂಗೆ ನಶ್ವರ ಅನಿಸ್ಬೇಕೀಗ ನಮಗೆ. ಪ್ರಪಂಚ ಆಕರ್ಷಣೆ ಆಗಬಾರ್ದು. ಅಷ್ಟು ಅವರು ತ್ಯಾಗ ತಪಸ್ಸು ಮಾಡಿ ಫೌಂಡೇಶನ್ ಹಾಕಿದ್ರು. ಈ ಒಂದು ಮಹಾಯಜ್ಞಕ್ಕೆ, ಪರಮಾತ್ಮನ ಕಾರ್ಯಕ್ಕೆ ಅವರು ನಿಂತು ಬಿಟ್ರು. तो बाबा ಹೇಳ್ತಾರೆ,
इसमें भी सौदा करना है या तो मनुष्य जानते हैं देवी देವತೆ ಪವಿತ್ರ रहते. ಯಾಕೆ ಅವ್ರಿಗೆ ಜ್ಞಾನೋದಯ ಆಗೋಯ್ತು. ಯಾವತ್ತು ಪರಮಾತ್ಮ ಅವ್ರಿಗೆ ಕಾಣಿಸ್ಕೊಂಡ್ರೋ ಈ ಪ್ರಪಂಚ ಯಾವ ಥರ ಎಲ್ಲ ವಿನಾಶ ಆಗುತ್ತೆ ಅನ್ನೋದು ಮಹಾಭಾರತ ಯುದ್ಧದ್ದು ಎಲ್ಲ ಗೋಚರ ಆಗೋಯ್ತು, ದಿವ್ಯ ಸಾಕ್ಷಾತ್ಕಾರಗಳು, ಅವತ್ತು ಅವರಿಗೆ ವಿರಕ್ತಿ ಉತ್ಪತ್ತಿ ಆಯಿತು. ಆ ವೈರಾಗ್ಯ ವೃತ್ತಿನೇ ಇಷ್ಟೆಲ್ಲ ಅವ್ರಿಗೆ ಬೆಳವಣಿಗೆ ಆಗಲಿಕ್ಕೆ ಈ ಜ್ಞಾನ ಪಡೆದುಕೊಳ್ಳೋಕ್ಕೆ ಕಾರಣ ಆಗಿದೆ. ಮತ್ತು ಪ್ರಪಂಚದಲ್ಲಿ ವೈರಾಗ್ಯ ವೃತ್ತಿ ಇದೆ ಎಷ್ಟುವರೆಗೂ ಅಂದರೆ ಸ್ಮಶಾನದವರೆಗೂ ಹೋದಾಗ ಮತ್ತೆ ಇಷ್ಟಪ್ಪ ಇವತ್ತು ಜೀವನ ಅಂತಾರೆ, ಮತ್ತೆ ಮನೆಗೆ ಬಂದು ಮಾಮೂಲೆ. ಈ ರೀತಿ ವೆರೈಟಿ ವೈರಾಗ್ಯಗಳ ಬಗ್ಗೆ ಮೊದಲೆಲ್ಲ ಕ್ಲಾಸಸ್ಸಲ್ಲಿ ಹೇಳಿದ್ದೀವಿ. तो बाबा ಹೇಳ್ತಾರೆ ಭಾರತ್ ಮೇ ಸತ್ಯುಗ ಥಾ तो ದೇವಿ ದೇವತಾ ಪವಿತ್ರತೆ. ಇದೇ ಭಾರತ ದೇಶದಲ್ಲಿ ಸತ್ಯುಗ ಇದ್ದಾಗ ದೇವಾನ್ ದೇವತೆಗಳು ಹೆಂಗಿದ್ರು, ಪವಿತ್ರ ಜೀವನ ಮಾಡ್ತಾ ಇದ್ರು. भारत में देवी देवता थे, जरूर उन्होंने कोई प्राप्ति की होगा स्वर्ग के लिए. ಈಗ ಅವರೇನೋ ಪರಿಶ್ರಮ ಪಟ್ಟಿರಬೇಕು, ಪ್ರಾಪ್ತಿ ಪಡ್ಕೊಂಡಿರ್ಬೇಕು ಸ್ವರ್ಗಕ್ಕೋಸ್ಕರ. ಏನು ಪರಿಶ್ರಮ ಪಟ್ಟಿದ್ರು? ದೇವಾನ್ ದೇವತೆಗಳೇನು ಮಾಡಿದ್ರು? ಪೂರ್ವ ಜನ್ಮದಲ್ಲಿ ಅವಶ್ಯಕವಾಗಿ ತಂದೆ ಹತ್ರ ಬಂದು ಈ ಜ್ಞಾನ ಪಡೆದಿದ್ರು. ಪರಮಾತ್ಮ ಅವ್ರಿಗೆ ಓದಿಸಿದ್ರು ಪೂರ್ವ ಜನ್ಮದಲ್ಲಿ, ಅದಕ್ಕೆ ಅವರು ದೇವತಾ ಪದವಿಗೆ ಹೋಗಿದ್ರು. ಈಗಲೂ ಕೂಡ ಮತ್ತೆ ಪರಮಾತ್ಮ ಕಲ್ಪದ ಅಂತಿಮ ಸಮಯದಲ್ಲಿ ಬಂದು ಓದಿಸ್ತಾ ಇದ್ದಾರೆ. ಯಾಕೆಂದರೆ ಸೃಷ್ಟಿ ಚಕ್ರ ರಿಪೀಟ್ ಆಗುತ್ತಲ್ಲ, ಕಾಲಚಕ್ರ ರಿಪೀಟ್ ಆಗುತ್ತಲ್ಲ. ಈಗ ಅದೇ ಸಮಯ ಬಂದಿದೆ, ಆಸ್ತಿ ಪಡೆಯೋ ಸಮಯ. ಕಳ್ಕೊಂಡು ಬಿಟ್ಟಿರೋರಿಗೆ ಆಸ್ತಿ ಕೊಡೋ ಟೈಮ್ ಇವಾಗ ನಡೀತಾ ಇದೆ. ಬಾಬಾ ಹೇಳ್ತಾರೆ ಸ್ವರ್ಗ ಕಿ ಸ್ಥಾಪನಾ ಕರ್ನೆ ವಾಲ ಬಾಬಾ ಬಿಗರ್ ಕೊಯ್ ಪ್ರಾಪ್ತಿ ಕರಾನ ಸಕೆ. ಸ್ವರ್ಗದ ಪ್ರಾಪ್ತಿ ಮಾಡಿಸೋ ಅಂಥವ್ರು, ಸ್ವರ್ಗದ ಆಸ್ತಿಯನ್ನು ಕೊಡಿಸ್ತಕ್ಕಂಥವ್ರು ತಂದೆ ವಿನಃ ಬೇರೆ ಯಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. पतित पावन बाप ही पतितों को पावन बनाए, पावन दुनिया का राज्य लेने वाला है. ಪತಿತರನ್ನ ಪಾವನ ಮಾಡೋರು ತಂದೆ, ಪತಿತರನ್ನ ಪಾವನ ಮಾಡಿ ಪಾವನ ಪ್ರಪಂಚದ ರಾಜ್ಯನ ಕೊಡ್ತಕ್ಕಂಥವ್ರು ತಂದೆ ಆಗಿದ್ದಾರೆ. ಸೌದಾ ಕಿತನ ಸುಸ್ತಾ ದೇತೆ ಹೈ. ಎಷ್ಟು ಸರಳವಾದಂಥ ಬಿಸ್ನೆಸ್ ಹೇಳ್ಕೊಡ್ತಾ ಇದ್ದಾರೆ ತಂದೆ. ಸಿರ್ಫ್ ಕೇತೆ ಹೇ ಯಾ ತುಮಾರ ಅಂತಿಮ ಜನ್ಮ ಹೇ. ಕೇವಲ ಏನು ಹೇಳ್ತಾ ಇದ್ದಾರೆ, ಇದು ಲಾಸ್ಟ್ ಜನ್ಮ ನಿಮ್ಮದು, ಕೊನೆ ಜನ್ಮ ಇದು ಅಂತ ಹೇಳ್ತಾ ಇದ್ದಾರೆ. ಜಬ್ ತಕ್ ಮೈ ಯಹಾ ಹೂँ ಪವಿತ್ರ ಬನ್ನು. ಶಿವಬಾಬಾ ಹೇಳ್ತಾರೆ, ನಾನು ಈ ಭೂಮಿ ಮೇಲೆ ಇರುವವರೆಗೂ ನೀವು ಪವಿತ್ರ ಜೀವನ ಮಾಡಿ. ಮೈ ಆಯಾ ಹೂँ ಪವಿತ್ರ ಬನಾನೆ. ನನ್ನ ಉದ್ದೇಶ ಏನಾಗಿದೆ, ನಿಮ್ಮ ಆತ್ಮಗಳನ್ನೆಲ್ಲ ಶುದ್ಧಿ ಮಾಡಲಿಕ್ಕೆ ಅಂತ ಶಿವ ತಂದೆ ಹೇಳ್ತಾರೆ. ಇಸ್ ಅಂತಿಮ ಜನ್ಮ ಪವಿತ್ರ ಬನ್ನೆ ಕಾ ಪುರುಷಾರ್ಥ ಕರೆಂಗೆ ತೋ ಪವಿತ್ರ ದುನಿಯಾ ಕಾ ವರ್ಷ ಲೇಂಗೆ. ಈ ಕೊನೆ ಜನ್ಮದಲ್ಲಿ ನೀವು ಪವಿತ್ರರಾಗುವಂಥ ಒಂದು ಪುರುಷಾರ್ಥ ಮಾಡಿದ್ರೆ ಪವಿತ್ರ ಪ್ರಪಂಚದ ಆಸ್ತಿ ತಗೊಂತೀರಿ. ಅದು ಮೈನ್ ಪಾಯಿಂಟು, ಪವಿತ್ರ ಆತ್ಮ ಆಗಿ, ಪವಿತ್ರರಾಗಿ, ಯೋಗಿಯಾಗಿ. ಮೇನ್ ಪಾಯಿಂಟು ಸೌದಾ ಅಥವಾ ಬಡ ಸಸ್ತಾ ಹೈ. ಬಿಸ್ನೆಸ್ ಏನೋ ತುಂಬ ಈಸಿ ಇದೆ, ಸರಳವಾಗಿದೆ. तो बाबा को विचार आया बच्चों को ऐसा समझाना चाहिए. बाबा का फरमान है पवित्र बनो. ಬಾಬಾ ಅವ್ರಿಗೆ ವಿಚಾರ ಬಂತಂತೆ, ಇವತ್ತು ನನ್ನ ಮಕ್ಕಳಿಗೆಲ್ಲ ಈ ವಿಚಾರದ ಬಗ್ಗೆ ತಿಳಿಸ್ಬೇಕು. ಆಮೇಲೆ ಆದೇಶ ಇದೆ ಅವ್ರದ್ದು, ಪರಮಾತ್ಮನ ಆದೇಶ ಏನಿದೆ, ಪವಿತ್ರ ಆತ್ಮ ಆಗಿ, ಯೋಗಿ ಆತ್ಮ ಆಗಿ. ये पुरुषोत्तम संगम युग है जो पवित्र बनने का है. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಎಂಥ ಒಂದು ಸಮಯ ಇದು, ಪವಿತ್ರ ಆತ್ಮ ಆಗುವಂಥ ಸಮಯ. ಉತ್ತಮ ಸೆ ಉತ್ತಮ ಪುರುಷ ಹೈ ಹಿ ದೇವತಾಯೇ. ಉತ್ತಮರಿಗಿಂತಲೂ ಉತ್ತಮ ಪುರುಷ ಯಾರಪ್ಪ ಅಂದರೆ ದೇವತೆಗಳು. ಲಕ್ಷ್ಮೀನಾರಾಯಣ का राज्य चलाना, डीटी वर्ल्ड सावरेंटी तुमको बाबा से वर्षा में मिल सकती है. ನೋಡಿ, ದೈವಿ ಪ್ರಪಂಚದ್ದು ರಾಜ್ಯಭಾಗ್ಯ ಅಂತಕ್ಕಂಥದ್ದು, ತಂದೆ ಆಸ್ತಿ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. बाबा की मत पर ये अंतिम जन्म पवित्र बनेंगे तो यह युक्ति बदलाते हैं, योग बल से अपने को तमो प्रदान से सतो प्रदान कैसे बनाओ. ಈ ಕೊನೆ ಜನ್ಮದಲ್ಲಿ ಪವಿತ್ರರಾದರೆ ಈ ಒಂದು ಯುಕ್ತಿ ಅಂತಕ್ಕಂಥದ್ದು ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಯೋಗ ಬಲದಿಂದ ನಿಮ್ಮ ಆತ್ಮನ ನೀವು ತಮೋಪ್ರಧಾನದಿಂದ ಸತೋಪ್ರಧಾನ ಮಾಡ್ಕೊಳ್ಳಿ. ಅಂದರೆ ಯೋಗ ಮಾಡಿದ್ರೆ ಆತ್ಮ ಏನಾಗುತ್ತೆ, ಶುದ್ಧಿ ಆಗುತ್ತೆ, ಪಾವನ ಆಗುತ್ತೆ. ಮೆಡಿಟೇಷನ್ ಮಾಡೋದಕ್ಕೆ ಬಿಡಲ್ಲ ಮಾಯೆ. ಕೂತ್ಕೊಂತೀರಾ, ಎಲ್ಲೆಲ್ಲೋ ಹೊರಟೋಗುತ್ತೆ ಬುದ್ಧಿ. ಯಾಕೆ ಹೊರಟೋಗುತ್ತೆ? ದೇಹಾಭಿಮಾನದಲ್ಲಿ ಕೂತಿದ್ದೀರಾ, ಆತ್ಮಾಭಿಮಾನಿ ಆಗಲಿಲ್ಲ, ಒಳಗಡೆ ಹೋಗಲಿಲ್ಲ, ಹೊರಗಡೆ ಇದ್ದೀರಾ, ಮನಸ್ಸೆಲ್ಲ ಹೊರಗಡೆ ಇದೆ. ಅದರಿಂದ ಅದು ಕನೆಕ್ಷನ್ ಆಗ್ತಾ ಇಲ್ಲ. ಅದಕ್ಕೆ ಚೆಕ್ ಮಾಡ್ಕೋಬೇಕು. ಮೈಂಡ್ ಮೇಲೆ ಪೂರ್ತಿ ಗಮನ ಇರಬೇಕು. ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ, ಚೆಕ್ ಚೆಕ್ ಚೆಕ್, ಚೇಂಜ್. ಆವಾಗ ಯೋಗ ಬರುತ್ತೆ. ಬಚ್ಚೋं को कल्याण के लिए स्वर्ग तो खर्च तो करना ही है. ಈಗ ನಮ್ಮ ಕಲ್ಯಾಣ ನಾವು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈಗ ಸೆಂಟರ್ ಓಪನ್ ಆಗುತ್ತೆ, ಅದಕ್ಕೆ ಖರ್ಚು ಮಾಡ್ತೀವಿ ಅಂದರೆ ನಮಗೋಸ್ಕರ.
ಅದರಲ್ಲಿ ಬಂದು ಬೇರೆಯವರು ಬಂದು ಅದರಲ್ಲಿ ಜಾಯಿನ್ ಆಗ್ತಾರೆ, ಕೂತ್ಕೊಂತಾರೆ, ಕ್ಲಾಸ್ ಕೇಳ್ತಾರೆ ಅಂದರೆ ಅದು ಅವ್ರಿಗೂ ಕಲ್ಯಾಣ ಆಯಿತು. ಈಗ ಪ್ರವಚನ ಅರೇಂಜ್ ಮಾಡಿದರೆ ಒಂದಷ್ಟು ಜನ ಬಂದು ಒಂದಷ್ಟು ವಿಚಾರಗಳು ತಿಳ್ಕೊತಾರಲ್ಲ, ಎಷ್ಟು ಒಳ್ಳೆ ವಿಚಾರ ಹೇಳ್ತಾ ಇದ್ದಾರಪ್ಪ ಅಂತ ಅವ್ರಿಗೆ ಒಳಗಡೆ ಖುಷಿ ಆಗುತ್ತಲ್ಲ, ಅದು ನೀವು ಮಾಡಿರೋ ಅಂಥವ್ರಿಗೆಲ್ಲ ಪುಣ್ಯ ಖಾತೆ ಜಮಾ ಆಗೋಯ್ತು. ಅರ್ಥವಾಯ್ತಾ? ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಈ ಬಿಲ್ಡಿಂಗು, ಈ ಬಿಲ್ಡಿಂಗ್ನಲ್ಲಿ ಬಂದು ನಾವು ಕೂತ್ಕೊತೀವಿ, ಮುರಳಿ ಕೇಳ್ತೀವಿ, ಯೋಗ ಮಾಡ್ತೀವಿ, ಅದು ಎಲ್ಲ ಅವ್ರಿಗೆ ಶೇರ್ ಆಗ್ತಾ ಇರುತ್ತೆ ಪುಣ್ಯದ ಅಕೌಂಟ್. ಇದಕ್ಕೆ ಖರ್ಚು ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಅರ್ಥವಾಯ್ತಾ? ಇದಕ್ಕೆ ಖರ್ಚು ಮಾಡೋದ್ರಿಂದ ಏನಾಗುತ್ತೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಅಭಿ ಲಕ್ಷ್ಮೀನಾರಾಯಣಕ್ಕೆ ರಾಜಧಾನಿ ಸ್ಥಾಪನಾ ಹೋ ರही. ಈಗ ಲಕ್ಷ್ಮೀನಾರಾಯಣ ರಾಜಧಾನಿ ಏನಾಗ್ತಾ ಇದೆ, ಸ್ಥಾಪನೆ ಆಗ್ತಾ ಇದೆ. ಬಚ್ಚೋं को पवित्र जरूर बनना है, मनसा वचा कर्मणा कोई भी उल्टा सुल्टा काम नहीं करना है. ಮಕ್ಕಳು ಈಗ ಪವಿತ್ರ ಆತ್ಮಗಳಾಗಬೇಕಾಗಿದೆ. ಮನಸ್ಸಿನಲ್ಲಿ, ವಚನಗಳಲ್ಲಿ, ಕರ್ಮಗಳಲ್ಲಿ ಉಲ್ಟಾ ಯಾವುದೇ ಕೆಲಸ ಮಾಡಕ್ಕೆ ಹೋಗಬೇಡಿ. ದೇವತಾओं को कभी कोई ಖರಾಬ್ ಖಯಾಲ್ नहीं आता है. ಸತ್ಯುಗದಲ್ಲಿದ್ದಾಗ ನಾವೇ ಆತ್ಮಗಳು ದೇವತೆಗಳಾಗಿದ್ದಾಗ ಮನಸ್ಸಿನಲ್ಲಿ ನಮ್ಗೆ ಕೆಟ್ಟದ್ದು ಬರ್ತಾ ಇರಲಿಲ್ಲ. ಇದು ಯಾವಾಗ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ದೇಹಾಭಿಮಾನಕ್ಕೆ ಬಂದ್ಬಿಟ್ಟು ಆವಾಗ ಇವೆಲ್ಲ ಸೇರ್ಕೊಂಡು, ಅರ್ಥವಾಯ್ತಾ? ದೇಹ ಅಂತ ತಿಳ್ಕೊಂಡಾಗ ಇವೆಲ್ಲ ಎಂಟ್ರಿ ಆಯಿತು ಮಾಯೆಗಳು. ದೇಹ ಅಲ್ಲ, ನಾವು ಆತ್ಮ ಆತ್ಮ ಅನ್ನೋದು ಪಕ್ಕ ಮಾಡ್ಕೊಳ್ಳಿ, ಅವಾಗ ಇವೆಲ್ಲ ಓಡೋಗುತ್ತೆ, ಮಾಯೆಗಳೆಲ್ಲ ಓಡೋಗುತ್ತೆ. ಮುಖ ಸೆ ಐಸಾ ಕೊಯ್ ವಚನ್ ನಹಿ ನಿಕಲ್ತಾ ಹೇ. ಸತ್ಯುಗದಲ್ಲಿದ್ದಾಗ ಬಾಯಿಂದ ಈ ರೀತಿ ಮಾತುಗಳೇ ಬರೋದಿಲ್ಲ. ವಹ ಹೇ ದೈವಿ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ. ಈಗ ಸತ್ಯುಗದಲ್ಲಿರುವಂಥ ದೇವತೆಗಳ ಮಹಿಮೆ ಇದೆ. ಅವರು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮಧರ್ಮಿಗಳು. ಜೋ ಹೋಕರ್ ಜಾತೆ ಉನ್ಕಿ ಮಹಿಮಾ ಗಾಯಿ ಜಾತಿ. ಇದ್ದೋಗಿದ್ದಾರಲ್ಲ ಸತ್ಯುಗದಲ್ಲಿ, ಅವ್ರದ್ದು ಇವತ್ತು ಮಹಿಮೆ ನಡೀತಾ ಇದೆ ಅಂತಾರೆ. ದೇವಸ್ಥಾನಗಳಲ್ಲಿ ಕೀರ್ತನೆಗಳು, ಭಜನೆಗಳು, ಮಹಿಮೆಗಳು ಎಲ್ಲ ನಡೆಯುತ್ತಲ್ಲ, ಎಷ್ಟು ಕಡೆ ನಡೀತಾ ಇದೆ, ಎಷ್ಟು ದೇವಸ್ಥಾನಗಳು, ಎಷ್ಟು ಕ್ಯೂ ಜನ ಸೇರ್ತಾ ಇದ್ದಾರೆ. ಯಾರ್ದು ನಡೀತಾ ಇರೋದೋ? ಬಾಬಾ ಹೇಳ್ತಾರೆ ನಾವೇ ಆತ್ಮಗಳು. ಇದನ್ನ ನಿಮಗೆ ಪಕ್ಕ ಆಗ್ಬೇಕು. ಹಂಸೋ ಸೋಹಂ ಅಂದ್ರೆ ಏನು? ಹಂಸೋ ಸೋಹಂ ಅಂದ್ರೆ ಉಲ್ಟಾ ತಿಳ್ಕೊಂಡ್ ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲೇ, ನಾನು ಆತ್ಮನೇ ಪರಮಾತ್ಮ, ಉಲ್ಟಾ ಅದು. ಇಲ್ಲಿ ಬಾಬಾ ಬಂದು ನಮ್ಗೆ ಸೀದಾ ಹೇಳ್ಕೊಡ್ತಾ ಇದ್ದಾರೆ, ಮಕ್ಕಳೇ ಹಂಗಲ್ಲ, ಆತ್ಮ ಎಂದು ಹೋಗಿ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆತ್ಮ ದೇವತಾ ಡಿಗ್ರಿಗೆ ಹೋಗ್ಬೋದು, ನನ್ನ ಸಮಾನ ಆಗ್ಬೋದು ಅಂತಾರೆ. ಬಟ್ ನೀವೇ ನಾನು ಆಗ್ಲಿಕ್ಕಾಗಲ್ಲ ಅಂತಾರೆ. ತಂದೆ ಸಮಾನ ಗುಣ ಕಲಿಬೋದು, ತಂದೆ ಸಮಾನ ಜ್ಞಾನ ಪಡಿಬೋದು, ತಂದೆ ಸಮಾನ ಆತ್ಮಗಳು ಆಗ್ಬೋದು, ಪರಮಾತ್ಮನೇ ಆಗಕ್ಕಾಗಲ್ಲ. ಯಾಕೆ ಅಂದ್ರೆ ಪರಮಾತ್ಮನಿಗೆ ಏನಿಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಎಷ್ಟು ಸರಳವಾಗಿ ಬಾಬಾ ಅವ್ರು ಬಿಡಿಸ್ಕೊಟ್ಟಿದ್ದಾರೆ ನೋಡಿ. ಇದು ಆತ್ಮಕ್ಕೂ ಪರಮಾತ್ಮನಿಗೂ ಇರೋ ವ್ಯತ್ಯಾಸ ಗೊತ್ತಿಲ್ದಿರ ಹಿಂಗಾಗ್ಬಿಟ್ಟಿದೆ ಜನಕ್ಕೆ. ಯಾಕೆ ಹಿಂಗೆ ಮಾಡಿಬಿಟ್ರು ಅಂದ್ರೆ ಆತ್ಮಕ್ಕೂ ಪರಮಾತ್ಮನಿಗಿರೋ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಅವ್ರಿಗೆ. ಅದರಿಂದ ಅವ್ರು ಹಂಗೆ ಹೇಳ್ಬಿಟ್ರು. ಏನೇ ಹೇಳ್ಬಿಟ್ರು? ಮಣ್ಣು ಬಿಟ್ಟು ಮಡಕೆ ಇಲ್ಲ, ನನ್ನ ಬಿಟ್ಟು ದೇವ್ರಿಲ್ಲ ಅಂದ್ಬಿಟ್ರು. ದೇವ್ರಿಲ್ಲ ಅಂದ್ಬಿಟ್ರು ನೋಡಿ, ಹೆಂಗೆ ದಾರಿ ತಪ್ಪಿಸ್ಬಿಟ್ರು ಪಾಪ. ಅದು ಜನ ಹೌದಲ್ಲ, ಮಣ್ಣು ಬಿಟ್ರೆ ಮಡಕೆ ಎಲ್ಲಿ ಮಾಡಕ್ಕಾಗುತ್ತೆ? ಅರೆ ನೀವು ಇಷ್ಟೆಲ್ಲ ದುಃಖದಲ್ಲಿದ್ದೀರಾ, ಇಷ್ಟು ಅಶಾಂತಿಯಲ್ಲಿದ್ದೀರಿ, ಇಷ್ಟು ಟೆನ್ಷನ್, ದೇವ್ರಿಗೆ ಟೆನ್ಷನ್ ಆಗುತ್ತಾ? ಕೇಳಿ ನೋಡ್ರಿ. ಅದಕ್ಕೆ ಆನ್ಸರ್ ಇಲ್ಲ. ಆನ್ಸರ್ ಇದೆಯಾ? ಇಲ್ವೇ ಇಲ್ಲ. ನೀವೇ ದೇವರಾದ್ರೆ ನಿಮ್ಗೆ ಯಾಕಪ್ಪ ಟೆನ್ಷನ್ನು? ನೀವು ಯಾವಕ್ಕಪ್ಪ ನೋವುಗಳು? ನಿಮ್ಗೆ ಅಯ್ಯೋ ಕರ್ಮ ಅಂತ ಹೊಡ್ಕೊಳ್ಳೋದು ಯಾಕಪ್ಪ? ದೇವ್ರ ಹಂಗೆ ಟೆನ್ಷನ್ ಪಡ್ತಾರ? ಯೋಚನೆ ಮಾಡ್ರಿ. ಯೋಚನಾ ಸ್ವಾತಂತ್ರ್ಯ ಕೊಟ್ಟರು ಬಾಬಾ. ಮೊದಲೇನು ಮಾಡಿಬಿಟ್ಟಿದ್ರು? ಯೋಚನಾ ಸ್ವಾತಂತ್ರ್ಯ ಗುರು ಏನು ಹೇಳ್ತಾರೆ ಕೇಳೋದು, ನಿಂದೇನು ನಡೆಸಬೇಡ ಇಲ್ಲ ಅಂತ ಇದ್ದರು. ಇವಾಗ ತಂದೆ ಬಂದು ಹೇಳಿದ್ರು, ಗುರುಗಳಿಗೂ ಗುರು ಯಾರು ಸಿಕ್ಕಿದ್ದಾರೆ ಅವ್ರ ಮಾತು ಕೇಳ್ರಪ್ಪ ಅಂತ ತಂದೆ ಹೇಳ್ತಾ ಇದ್ದಾರೆ. अब तो तुम बच्चों को भी या ದೇವಿ ದೇವತಾ ಬನಾನೆ ಆಯಾ ಹೂँ. ಈಗ ತಾವು ಮಕ್ಕಳಿಗೆ ನಾನು ಬಂದಿರೋ ಉದ್ದೇಶ ಏನು ಅಂತ ತಂದೆ ಹೇಳ್ತಾರೆ, ನಿಮ್ಮನ್ನು ನಾನು ದೇವಿ ದೇವತೆಗಳನ್ನಾಗಿ ಮಾಡಕ್ಕೆ ಬಂದಿದ್ದೀನಿ. ನೀವು ದೇವತಾ ಸ್ವರೂಪರು, ನಿಮ್ಮಲ್ಲಿ ದೈವಿ ಗುಣಗಳಿತ್ತು, ಅದು ಮಾಯ ಆಗೋಗ್ಬಿಟ್ಟಿದ್ದು. ಈಗ ಮತ್ತೆ ಅದನ್ನೇನು ಮಾಡ್ಕೊಳ್ಳಿ, ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. तो अब बच्चों को यह वर्षा मिलता है तो मनसा वाचा कर्मणा कोई ऐसा बुरा काम नहीं करना है. ಈಗ ಆತ್ಮನ ಶುದ್ಧಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಮನಸ್ಸಿನಲ್ಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಬೇಡಿ, ವಚನಗಳಲ್ಲಿ ಯಾರಿಗೂ ಕೆಟ್ಟದ್ದು ಬೈಬೇಡ್ರಿ. ಆಮೇಲೆ ಕರ್ಮಗಳನ್ನು ಕೂಡ ಶುದ್ಧತೆಯನ್ನು ಪಾಲನೆ ಮಾಡಿ. ಪ್ರತಿಯೊಂದು ಕರ್ಮದಲ್ಲಿ ನಾವು ಯಾವಾಗ ತಂದೆ ನೆನಪು ಸೇರಿಸ್ಕೊಂತೀವಿ ಅವಾಗೆಲ್ಲ ಪುಣ್ಯಕರ್ಮ ಆಗತ್ತೆ. ಗೊತ್ತಾಯ್ತಾ? ಸೊ ಯಾವಾಗ ನಾವು ಕರ್ಮಗಳನ್ನು ಶ್ರೇಷ್ಠ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ಧರ್ಮನೂ ಶ್ರೇಷ್ಠ ಆಗುತ್ತೆ, ಕರ್ಮನೂ ಶ್ರೇಷ್ಠ ಆಗುತ್ತೆ, ಜೀವನನೂ ಪಾವನ ಆಗೋ ಸ್ಟಾರ್ಟ್ ಆಗುತ್ತೆ. ಕಳೆದೋಗಿರೋದ್ರ ಬಗ್ಗೆ ಬೇಡ ಯೋಚನೆ ಮಾಡೋದೇ ಬೇಡ, ಫುಲ್ ಸ್ಟಾಪ್ ಇಟ್ಬಿಡಿ. ಹಿಂಗಾಗೋಯ್ತು ಹಂಗೆ ಹೊರಗೆ ಬೇಡ್ರಿ. ಅವ ಹೇಳ್ತಾರೆ ಪಾಸ್ಟ್ ಈಸ್ ಪಾಸ್ಟ್.
ಈಗ ನೋಡ್ರಿ ಮುಂದಿನ ಕತೆ ನೋಡ್ರಿ. ಯಹ ತೋ ಗುಣ ಭಿ ಅಭಿ ಧಾರಣ ಕರ್ ಸಕ್ತೆ ಹೋ ಕ್ಯೋಂಕಿ ಇಸ್ ಮೃತ್ಯು ಲೋಕ ಮೇ ತುಮಾರ ಅಂತಿಮ ಜನ್ಮ ಹೇ. ನೋಡಿ, ಸ್ವಯಂ ಭಗವಂತ ಹೇಳ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಈ ಮೃತ್ಯು ಲೋಕದಲ್ಲಿ ಲಾಸ್ಟ್ ಬರ್ತ್ ಮತ್ತೆ ನೀವು ಇಲ್ಲಿ ಹುಟ್ಟೋ ಸಂಕಲ್ಪ ಮಾಡಬೇಡ್ರಿ, ಇಲ್ಲಿ ಲೆಕ್ಕಾಚಾರ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ. ಲಾಸ್ಟ್ ಇಲ್ಲಿಂದ ಬಿಟ್ರೆ ನಾವು ಸೀದಾ ಎಲ್ಗೆ ಹೋಗ್ಬೇಕೋ, ತಂದೆ ಹತ್ರಕ್ಕೆ ಹೋಗ್ಬೇಕು, ಮತ್ತೆ ಸ್ವರ್ಗದಲ್ಲಿ ಹುಟ್ಟಬೇಕು. ಸಾಕು, ಆಗೋಗ್ಬಿಟ್ಟಿದೆ. ಜನ್ಮಗಳೆತ್ತಿ ಆಗೋಗ್ಬಿಟ್ಟಿದೆ, ಪಾತ್ರಗಳು ಮಾಡಿ ಆಗೋಗ್ಬಿಟ್ಟಿದೆ, ಕರ್ಮಗಳು ಮಾಡಿ ಆಗೋಗ್ಬಿಟ್ಟಿದೆ. ಇನ್ನು ಬೆಳೆಸೋದು ಬೇಡ. ಅದು ತಂದೆ ಮಾಡಿದ್ದು. ಬ್ರಹ್ಮ ತಂದೆ ಏನು ಮಾಡಿದ್ರು, ಕರ್ಮಾತೀತ ಸ್ಥಿತಿ ಪಡ್ಕೊಂಡ್ಬಿಟ್ರು. ನೆಕ್ಸ್ಟ್ ಅವ್ರ ಜನ್ಮಕ್ಕೆ ಬರಲಿಲ್ಲ. ಟೈಮ್ ಇತ್ತಲ್ವ, ಬೇಕಾದ್ರೆ ಇನ್ನೊಂದು ಜನ್ಮ ಎತ್ತಬೋದಿತ್ತು, ಆದರೆ ಅವರು ಬೇಡ ಅಂದ್ಬಿಟ್ರು. ಆ ರೀತಿ ಸ್ಥಿತಿ ಪಡ್ಕೊಂಡ್ಬಿಟ್ರು. ಆ ಸ್ಥಿತಿಯನ್ನು ಪಡ್ಕೊಳ್ರಿ ಅಂತ ತಂದೆ ಹೇಳ್ತಾ ಇರೋದು. ಅವ್ರೇನು ಸ್ಥಿತಿ ಅಭ್ಯಾಸ ಮಾಡಿದ್ರು, ಅವ್ರು ಯಾವ ಯೋಗ ಸ್ಥಿತಿಗಳಲ್ಲಿದ್ರು ಆ ಸ್ಥಿತಿಯನ್ನು ನೀವು ಅಭ್ಯಾಸ ಮಾಡ್ರಿ. ಅವ್ರು ಕರ್ಮಾತೀತ ಸ್ಥಿತಿಯನ್ನು ಅಭ್ಯಾಸ ಮಾಡಿದ್ರು, ನಿರಾಕಾರಿ ಸ್ಥಿತಿನ ಅಭ್ಯಾಸ ಮಾಡಿದ್ರು, ಬೀಜರೂಪ ಸ್ಥಿತಿನ ಅಭ್ಯಾಸ ಮಾಡಿದ್ರು, ಅವ್ಯಕ್ತ ಸ್ಥಿತಿನ ಅಭ್ಯಾಸ ಮಾಡ್ತಾ ಇದ್ರು. ಇಲ್ಲಿದ್ರು, ಇಲ್ಲಿಲ್ವೇ ಇಲ್ಲ, ಹಾರ್ತಾ ಇದ್ರು. ಅದನ್ನು ನೀವು ಮಾಡ್ರಿ ಅಂತ ಬಾಬಾ ಅವರು ಸರಳವಾಗಿ ಮಾಡೋ ವಿಧಾನಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಒಂದು ಜ್ಞಾನದಲ್ಲಿ ನಾವು ಮಾಡಬೇಕಾಗಿರೋದು ಬೇಕಾದಷ್ಟಿದೆ, ಅನುಭವ ಮಾಡಬೇಕಾದಷ್ಟು ಬೇಕಾದಷ್ಟಿದೆ, ತಿಳ್ಕೊಬೇಕಾಗಿರೋದು ಬೇಕಾದಷ್ಟು, ಸಾಗರ ಥರ ಇದೆ. ಸೊ ಮಾಡೋ ಅಂಥದ್ದು ಶಕ್ತಿನೂ ತಂದೆ ಕೊಡ್ತಾ ಇದ್ದಾರೆ ಮಾಡಲಿಕ್ಕೆ. ಅಲ್ಲಿ ಪಾಪ ಶಕ್ತಿ ಇಲ್ಲ, ಹಠಯೋಗಗಳಲ್ಲಿರ್ತಾರೆ. ಹಠಯೋಗ ಅಂದ್ರೇನು, ಶರೀರನ ದಂಡನೆ ಮಾಡೋದು, ಹೀಗೆ ಮಾಡೋದು, ಹಾಗೆ ಮಾಡೋದು, ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಕಷ್ಟ ಇದೆ. ಇಲ್ಲಿ ಬಾಬಾ ಹಂಗಿಲ್ಲ, 1 ಗಂಟೆ ಕೂತ್ಕೊಳ್ಳಿ, ನಿಮ್ಗೆ ಕ್ಲೀನಾಗಿ ಎಲ್ಲ ಹೇಳ್ಬಿಡ್ತಾರೆ. ಅಲ್ಲಿ ತಿಳ್ಕೊಬೇಕಾದ್ರೆ ಗುರುಗಳು ಹೇಳಬೇಕು, ಶಿಷ್ಯರು ಕೇಳಬೇಕು, ಅದಕ್ಕೆ ಎಷ್ಟು ಬಾಧೆಗಳು, ಎಷ್ಟು ಇದು ಮಾಡಬೇಕು, ಎಷ್ಟು ಗುರುವಿನ ಗುಲಾಮನಾಗುವ ತನಕ ದೊರಕದಂಡ ಮುಕ್ಕು ತಿಂದ್ಬಿಟ್ಟು ಅವ್ರಿಗೆ ಏನೇನೋ ಹೇಳ್ತಾರೆ. ಹಿಂಗೆ ಮಾಡ್ರಿ, ಹೆಂಗೆ ಮಾಡ್ರಿ, ಹಿಂಗೆ ಸುತ್ಸೋದು, ಹಂಗೆ ಸುತ್ಸೋದು, ಎಲ್ಲೆಲ್ಲೋ ದಾರಿ ತಪ್ಪಿಸ್ಬಿಡ್ತಾರೆ. ಇಲ್ಲಿ ಹಂಗಲ್ಲ, ಕ್ಲೀನಾಗಿ ತಂದೆನೇ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ದಾರಿ ತೋರಿಸ್ತಾ ಇದ್ದಾರೆ. तो बाबा ಹೇಳ್ತಿದ್ದಾರೆ, अंतिम जन्म है पवित्र दुनिया के पतित दुनिया है, मृत्यु लोक है, पावन दुनिया को अमर लोक कहा जाता है. ಇದು ಕೊನೆ ಜನ್ಮ, ಇದು ಪ್ರಪಂಚ ಪತಿತ ಪ್ರಪಂಚ, ಇದಕ್ಕೆ ಮೃತ್ಯುಲೋಕ ಅಂತ ಹೇಳಲಾಗುತ್ತೆ. ಪಾವನ ಪ್ರಪಂಚಕ್ಕೆ ಅಮರ್ಲೋಕ ಅಂತ ಹೇಳಲಾಗುತ್ತೆ. ಅಭಿ ಮೃತ್ಯುಲೋಕ ವಿನಾಶಾಮ್ನೆ ಕಡಾ ಹೇ. ಈಗ ಮೃತ್ಯುಲೋಕ ಈ ವಿನಾಶ ಎದುರುಗಡೆ ನಿಂತು ಬಿಟ್ಟಿದೆ. ಯಾವಾಗ ಬೇಕಾದರೂ ಬಾಂಬ್ಗಳೇನೇನು ಮಾಡ್ಬೋದು, ಯೂಸ್ ಮಾಡ್ಬೋದು. तो यह महाभारत महाभारी लड़ाई है जो शास्त्रों में दिखलाई हुई है, जिससे पुरानी दुनिया का वर्ल्ड की खत्म होनी है. ಏನು ಶಾಸ್ತ್ರಗಳಲ್ಲಿ ವರ್ಣನೆ ಇದೆ, ನಾಗಾಸ್ತ್ರ, ಸರ್ಪಾಸ್ತ್ರ, ಅಗ್ನೇಯಾಸ್ತ್ರ ಅಂತ ಏನೇನು ಅಸ್ತ್ರಗಳ ಹೆಸರು ಬರೆದಿದ್ದಾರೆ, ಅವೆಲ್ಲ ಇದ್ರದ್ದೇ ವರ್ಣನೆ ಅಂತಾರೆ ಬಾಬಾ. ಇವತ್ತು ದೊಡ್ಡ ದೊಡ್ಡ ಮಿಸೈಲ್ಸ್ ಏನು ಮಾಡಿದ್ದಾರೆ, ಒಂದು ಬಿಟ್ಟರೆ ದೊಡ್ಡ ದೊಡ್ಡ ನಗರಗಳೇ ಹೆಗರಿಸ್ಬಿಡುತ್ತೆ, ಅಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಏನು ಮಾಡಿದ್ದಾರೆ, ಅದು ಇದ್ರದ್ದೇ ಗಾಯನ ಅಂತಾರೆ. ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಂದರೆ ಬಾಬಾ ಅವ್ರು ಲಿಂಕ್ ಕೊಡ್ತಾರೆ ಮಹಾಭಾರತಕ್ಕೂ ಈ ಜ್ಞಾನಕ್ಕೂ. ಹೆಂಗೆ ಅಂದರೆ, ಇವಾಗ ನಡೀತಾ ಇರೋದೇ ಮಹಾಭಾರತಪ್ಪ, ನಡೆದಿಲ್ಲ ಅಂತ ತಿಳ್ಕೊಬೇಡ್ರಿ, ನಡೀತಾ ಇರೋದೇ ನೀವು ಮಹಾಭಾರತ ನೋಡ್ತಾ ಇದ್ದೀರಾ ಅಂತ ತಂದೆ ಹೇಳ್ತಾರೆ. ರಿಯಲ್ ಮಹಾಭಾರತ ಇವಾಗ ನೋಡ್ತಾ ಇದ್ವಿ, ಅದು ಕಥೆಗಳಲ್ಲಿ ಕೇಳ್ತಾ ಬಂದ್ವಿ, ಅದು ಸ್ಟೋರೀಸ್ನಲ್ಲಿ ಕೇಳ್ತಾ ಬಂದ್ವಿ, ಅದು ನಾಟಕಗಳಲ್ಲಿ ನೋಡ್ತಾ ಬಂದ್ವಿ, ಇವಾಗ ರಿಯಲ್ ಆಗಿ ನಡೀತಾ ಇದೆ ಅಂತ ತಂದೆ ಹೇಳ್ತಾರೆ. ಪರಂತು ಯ ಜ್ಞಾನ ಕೊಯ್ ಮೇ ನಹಿ. ಈ ತಿಳುವಳಿಕೆ ಯಾರಲ್ಲಿ ಇಲ್ಲ, ಕೇವಲ ತಂದೆ ಹತ್ರ ಮಾತ್ರ ಇದೆ. ಅವರೇ ಬಂದಾಗ ಎಲ್ಲ ಒಗಟುಗಳನ್ನು ಅವ್ರು ಬಿಡಿಸ್ತಾರೆ, ಎಲ್ಲ ಕ್ಲಾರಿಟಿ ನಮಗೆ ಕೊಡ್ತಾರೆ. तो बाबा कहते हैं, जब अज्ञान नींद में सोए पड़े हैं, 5 विकारों का नशा रहता है. ಈಗ ನೀವು ತಿಳ್ಕೊಂಡಿದ್ದೀರಿ, ಅಜ್ಞಾನ ನಿದ್ರೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೀರಿ, 5 ವಿಕಾರಗಳ ನಶೆನಲ್ಲಿ ಹೋಗ್ಬಿಟ್ಟಿದ್ದೀರಿ. ಆ ಬಾಬಾ ಕೇತೆ ಪವಿತ್ರ. ಈಗ ಅದೆಲ್ಲ ಬೇಡ, ಈಗ ಪವಿತ್ರ ಆತ್ಮಗಳು ಆಗಿರಿ. मास्टर गॉड तो बनेंगे ना. लक्ष्मी नारायण को गॉड गॉडेज कहते हैं, अर्थात गॉड द्वारा यह वर्षा पाया है. ಈಗ ಮಾಸ್ಟರ್ ಗಾಡ್ ಅಂತೂ ಆಗ್ತಿರಲ್ವಾ, ಲಕ್ಷ್ಮೀನಾರಾಯಣರಿಗೆ ಗಾಡ್ ಗಾಡೇಜ್ ಅಂತ ಹೇಳ್ತಾರೆ. ಅರ್ಥಾತ್ ಗಾಡ್ ಮುಖಾಂತರ ಅವರು ಆಸ್ತಿಯನ್ನು ಪಡೆದಿರೋದು. ನೋಡಿ, ಆ ಮಟ್ಟಕ್ಕೆ ಬಾಬಾ ತಗೊಂಡು ಹೋಗ್ತಾರೆ ನಮ್ಮನ್ನು. ಅಂದರೆ ಲಕ್ಷ್ಮೀನಾರಾಯಣರ ಸ್ಥಿತಿಗೆ ನಮ್ಮನ್ನು ತಂದೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. तो अभी तो भारत पतित है, मनसा वाचा कर्मणा कर्तव्य ऐसे चलते हैं. कोई भी बात पहले बुद्धि में आता है, फिर मुख में से निकलता है. ಈಗ ಭಾರತ ದೇಶ ಪತಿತ ಆಗ್ಬಿಟ್ಟಿದೆ. ಈ ಪತಿತ ದೇಶದಲ್ಲಿ ಜನರದು ಮನಸ್ಸುಗಳು ಹಂಗೆ ಆಗಿದೆ, ವಚನಗಳು ಹಂಗೆ ಆಗ್ಬಿಟ್ಟಿದೆ, ಕರ್ಮಗಳು ಹಂಗೆ ಆಗ್ಬಿಟ್ಟಿದೆ, ಕರ್ತವ್ಯಗಳು ಹಂಗೆ ನಡೀತಾ ಇದೆ. ಅದರಿಂದ ತಂದೆ ಹೇಳ್ತಾರೆ, ಮೊದಲು ವಿಚಾರ ಅನ್ನೋದು ಬುದ್ಧಿನಲ್ಲಿ ಬರುತ್ತೆ, ಆಮೇಲೆ ಬಾಯಿಂದ ಬರುತ್ತೆ. ಮನಸ್ಸಿನಲ್ಲಿ ಬಂದಿದ್ದನ್ನು ಅಲ್ಲೇ ಸಮಾಪ್ತಿ ಮಾಡಿಕೊಂಡ್ರೆ ಬಾಯಲ್ಲಿ ಬರಲ್ಲ. ಇದು ಬೇಡ ಅಂತ ಒಳಗಡೆ ಬುದ್ಧಿನೂ ಇದೆಯಲ್ಲ. ಬಾಬಾ ಏನು ಕೊಟ್ಟರು, ಫಸ್ಟ್ ನಮಗೆ ಬಂದ ತಕ್ಷಣ ದಿವ್ಯ ಬುದ್ಧಿ ಕೊಟ್ಟರು.
ಮೊದಲು ಬುದ್ಧಿ ಅನ್ನೋದೇ ಗೊತ್ತಿರಲಿಲ್ಲ. ಯಾವ ಬುದ್ಧಿ ಇತ್ತು, ಲೌಕಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋ ಬುದ್ಧಿ ಇತ್ತು, ಹಣ ಗಳಿಸೋದು, ಆಸ್ತಿ ಮಾಡೋದು, ಅದು ಗೊತ್ತಾಯ್ತು. ಆದ್ರೆ ಈ ಬುದ್ಧಿ ಬಾಬಾ ಅವರು ಬಂದ ಮೇಲೆ ಕೊಟ್ರು. ಅದಕ್ಕೆ ಪರಮಾತ್ಮನಿಗೇನಂತ ಹೇಳ್ತೀವಿ, ದಿವ್ಯ ಬುದ್ಧಿ ದಾತ, ದಿವ್ಯ ನೇತ್ರ ದಾತ, ದಿವ್ಯ ಚಕ್ಷು ವಿಧಾತ ಅಂತ ಮಹಿಮೆ. ಅವೆಲ್ಲ ಅಲ್ಲಿ ಅರ್ಥ ಆಗಲ್ಲ ಮಕ್ಕಳಿಗೆ, ಹೇಳಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತೀವಿ ಕ್ಲಾಸಲ್ಲಿ. ಹೈಯರ್ ಪಾಯಿಂಟ್ಸ್ ಇವೆಲ್ಲ ಅವ್ರಿಗೆ ತಿರ್ಗೋದೇ ಇಲ್ಲ ಹೇಳ್ಕೊಡಕ್ಕೆ. ದಿವ್ಯ ನೇತ್ರವನ್ನ ಕೊಟ್ರು, ದಿವ್ಯ ಬುದ್ಧಿಯನ್ನ ತಂದೆ ಬಂದು ಕೊಟ್ರು, ಬೀಗ ತೆಗೆದುಬಿಟ್ರು, ಬುದ್ಧಿ ಬೀಗ. ಆವಾಗ ಈ ಜ್ಞಾನ ಒಳಗಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. तो कोई भी बात पहले बुद्धि में आता है, फिर मुख में आता है, कर्मणा में आता है, ವಿಕ್ರಮ ಬನ್ ಜಾತಾ है. ಮೊದಲು ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪ ಬರುತ್ತೆ, ಆಮೇಲೆ ಬಾಯಿಗಳಲ್ಲಿ ಬರುತ್ತೆ, ಆಮೇಲೆ ಕರ್ಮದಲ್ಲಿ ಬಂದ್ಬಿಡುತ್ತೆ. ಇದನ್ನ ಇಲ್ಲಿಂದ ಸರಿ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಇಲ್ಲಿ ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರೋಗ್ಬಿಡುತ್ತೆ. ಇಲ್ಲಿ ಹೆಂಗೆ ಸರಿ ಮಾಡ್ಕೊಳ್ಳೋದು? ಯಾವಾಗ ಆತ್ಮಾಭಿಮಾನಿಯಾಗಿ ಕೂತ್ಕೊಂತೀವಿ ಅಲ್ಲೇ ಕ್ಲೀನ್ ಆಗ್ಬಿಡುತ್ತೆ. ಯೋಗ ಮಾಡ್ತೀವಿ ಎಲ್ಲ ಬರ್ನ್ ಆಗೋಗುತ್ತೆ. ಈಗ ಹಿಂಗೆ ಸೂರ್ಯನ ಶಾಖ ಬಿದ್ದರೆ ಎಲ್ಲ ಜರ್ಮ್ಸ್ ಎಲ್ಲ ಸುಟ್ಟೋಗುತ್ತಲ್ಲ, ಸೂರ್ಯನ ಶಾಖಕ್ಕೆ ಮೈ ಒಡ್ಡಿದ್ರೆ ಮೈ ಮೇಲಿರೋ ಅದು ಇದು ಎಲ್ಲ ಹೋಗುತ್ತಲ್ಲ, ಹಂಗೆ ಸನ್ಬಾತ್ ತಗೊಂತೀವಿ. ಅದೇ ತರ ಜ್ಞಾನ ಸೂರ್ಯನ ಸನ್ಬಾತ್ ತಗೋಬೇಕು. ಈ ಯೋಗದ ಸ್ಥಿತಿಗಳ ಅಭ್ಯಾಸ ಮಾಡ್ರಿ ಈಗ. ಸೊ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಷನ್ ಜೋಡಿಸಿ, ಬುದ್ಧಿಯೋಗ ಜೋಡಿಸಿ, ಪವರ್ ಬರ್ತಾ ಇದೆ ಅಂತ ಫೀಲ್ ಮಾಡಿ. ಆವಾಗ ನೋಡಿ ಎಲ್ಲ ಕ್ಲೀನ್ ಆಗೋಗುತ್ತೆ. ಯಾವ ವೇಸ್ಟು ಇರಲ್ಲ, ಯಾವ ನೆಗೆಟಿವ್ ಇರಲ್ಲ, ಎಲ್ಲ ಶುದ್ಧಿ ಆಗೋಗುತ್ತೆ, ಆತ್ಮ ಕ್ಲೀನ್ ಆಗೋಗ್ಬಿಡುತ್ತೆ. ಅದು ತಂದೆ ಹೇಳ್ತಾರೆ. तो ವಿಕರ್ಮ ಹೋತೆ ಹೇ ಕ್ಯೋಂಕಿ ರಾವಣ ರಾಜ್ಯ. ಈ ಕಲಿಯುಗದಲ್ಲಿ ವಿಕರ್ಮ ಯಾಕೆ ಆಗ್ತಾ ಇದೆ? ರಾವಣಂದು ಪ್ರಭಾವ ಇದೆ, ರಾವಣ ರಾಜ್ಯ ಆಗ್ಬಿಟ್ಟಿದೆ. ಮೆಜಾರಿಟಿ ಜನ ಆ ಒಂದು ಗುಣಗಳಲ್ಲಿ ತುಂಬ ಹೋಗ್ಬಿಟ್ಟಿದ್ದಾರೆ. ಅದರಿಂದ ನಿಮ್ಮನ್ನು ನೀವು ಸೇಫ್ಟಿ ಮಾಡ್ಕೊಳ್ಳಿ. ಪ್ರಪಂಚ ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಬೇಡ. ಇವ್ರ ಕೆಟ್ಟರು ಅವ್ರ ಕೆಟ್ಟರು ಬೇಡ ನಮಗೆ. ಎಲ್ಲ ಪ್ರಪಂಚನೇ ಕೆಟ್ಟಿದೆ, ಇಡೀ ಪ್ರಪಂಚನೇ ಹೀಗೆ ಕೊಳಕಿದೆ, ಅದು ಬೇಡ. ನಮ್ಗೆ ಏನ್ ಬೇಕೋ ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಣ ಮಾಡ್ಕೋಣ ಅಂತ ತಂದೆ ಹೇಳ್ತಾರೆ. ರಾವಣ ರಾಜ ಹೇ, ಅಬ್ ಬಾಬಾ ಕೇತೆ ಹೇ ಬಾಕಿ ಜೋ ಆಯು ಹೇ ಪವಿತ್ರ ಮಾನೋ. ಈ ಕೊನೆ ಜನ್ಮದಲ್ಲಿ ಲಾಸ್ಟ್ ಆಯಸ್ಸಿದು, ಕೊನೆ ಜನ್ಮದಲ್ಲಿ ಪವಿತ್ರ ಆತ್ಮ ಆಗಿ ಅಂತ ತಂದೆ ಹೇಳ್ತಾರೆ. तो अवज्ञा प्रतिज्ञा करनी है पवित्र बनना और फिर मेरे साथ बुद्धि योग लगाना है. ಈಗ ಪವಿತ್ರ ಆತ್ಮ ಆಗಬೇಕು, ಬುದ್ಧಿ ಯೋಗನ ನನ್ನ ಜೊತೆಯಲ್ಲಿ ಜೋಡಿಸಿ ಅಂತಾರೆ. ಅಂದ್ರೆ ಶಿವಬಾಬಾ ನನಗೆ ಕನೆಕ್ಷನ್ ಇದೆ ಅಂತ ಜೋಡಿಸಿ. तो जिससे तुम्हारा जन्म जन्मांतर का पाप मिट जाए, कट जाए. ಜನ್ಮ ಜನ್ಮಾಂತರ ತಂದ್ಬಿಟ್ಟಿದೀವಲ್ಲ, ಅದು ಯೋಗದಿಂದ ಏನಾಗೋಗುತ್ತೆ, ಸುಟ್ಟೋಗ್ಬಿಡುತ್ತೆ, ಬರ್ನ್ ಆಗೋಗ್ಬಿಡುತ್ತೆ. जब तुम 21 जन्मों के लिए स्वर्ग का मालिक बनेंगे, बाबा ऑफर करते हैं, तो यह तो समझाते रहते, इन द्वारा बाबा का वर्षा देते हैं. ಈ ಕೊನೆಯ ಜನ್ಮದಲ್ಲಿ ತಂದೆ ಹೇಳ್ತಾ ಇದ್ದಾರೆ, ತಂದೆ ಆಫರ್ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಇವ್ರ ಮುಖಾಂತರ ನೀವು ತಂದೆಯಿಂದ ಆಸ್ತಿನ ತಗೊಂತೀರಿ. ಇವರು ಶಿವ ತಂದೆ ಆಗಿದ್ದಾರೆ, ದಾದಾ ಹೇ, ಇಸ್ಲಿಯೇ ಹಮೇಶಾ ಕೇತೆ ಹೇ ಬಾಪ್ ದಾದಾ. ಯಾವಾಗಲೂ ಹೇಳ್ತಾ ಇರ್ತಾರೆ ಬಾಪ್ ದಾದಾ ಅಂತ ಹೇಳ್ಬಿಟ್ಟು. ಶಿವ ಬಾಬಾ, ಬ್ರಹ್ಮ ದಾದಾ. ಬಾಬಾ ಕಿತ್ನಾ ಸೌದಾ ಕರ್ತೆ ಹೇ, ಮೃತ್ಯು ಲೋಕ ವಿನಾಶ ಸಾಮ್ನೆ ಕಡಾ ಹೇ. ಬಾಬಾ ಅವರು ಎಷ್ಟು ಸರಳವಾದಂಥ ಬಿಸ್ನೆಸ್ ಮಾಡಿಸ್ತಾ ಇದ್ದಾರೆ. ಈ ಮೃತ್ಯು ಲೋಕದ ವಿನಾಶ ಅನ್ನೋದು ಎದುರುಗಡೆ ಏನಾಗಿದೆ, ನಿಂತಿದೆ. तो अमरलोक का स्थापना हो रहा है. अमरलोकದ ಸ್ಥಾಪನೆ ಕಾರ್ಯ ನಡೀತಾ ಇದೆ. ಪ್ರದರ್ಶನಿ ಮೇಲಾ करते हो, इसलिए ಭಾರತವಾಸಿयों का कल्याण हो. ಪ್ರದರ್ಶನ ಮಾಡೋದೇನಕ್ಕೆ, ಮೇಳ ಮಾಡೋದೇನಕ್ಕೆ, ಪ್ರವಚನ ಮಾಡೋದೇನಕ್ಕೆ, ಭಾರತವಾಸಿಗಳ ಕಲ್ಯಾಣ ಆಗಲಿ, ನಮ್ಮ ದೇಶದಲ್ಲಿರುವಂಥ ಗ್ರಾಮಸ್ಥರ ಕಲ್ಯಾಣ ಆಗಲಿ ಅಂತ ಇವೆಲ್ಲ ಮಾಡ್ತಾ ಇರೋದು ಅಂತ ಬಾಬಾ ಹೇಳ್ತಾರೆ. ಬಾಬಾ ಹಿ ಆಕರ್ ಭಾರತ್ ಕೋ ರಾಮ ರಾಜ್ಯ ಬನಾತೆ. ರಾಮ ರಾಜ್ಯ ಮೇ ಭಾರತ ಜರೂರ್ ಪವಿತ್ರ ಹಿ ಹೋಂಗೆ. ಭಾರತ ದೇಶವನ್ನು ತಂದೆ ಬಂದು ರಾಮರಾಜ್ಯ ಮಾಡ್ತಾ ಇದ್ದಾರೆ. ರಾಮರಾಜ್ಯದಲ್ಲಿ ಎಲ್ಲರೂ ಪವಿತ್ರವಾಗಿರೋ ಆತ್ಮಗಳೇ ಇರ್ತಾರೆ. ಭವಕೇತೆ ಹೇ ಬಚ್ಚೆ ಕಾಮ ಮಹಾಶತ್ರು. ತಂದೆ ಹೇಳ್ತಾರೆ ಈ ಕಾಮ ಅನ್ನೋದು ಮಹಾಶತ್ರು ಆಗಿದೆ. ಪಾಂಚ್ ವಿಕಾರಂಕೋ ಮಾಯ ಕಾಯ. ಮಾಯೆ ಅಂದ್ರೆ ಯಾವುದು? ಪ್ರಪಂಚದಲ್ಲಿ ತಿಳ್ಕೊಂಡಿರೋದೇ ಬೇರೆ ಮಾಯೆ. ಹೆಣ್ಣು ಹಣ್ಣು ಮಣ್ಣು ಮಾಯೆ ಖಂಡಿತ ಅಲ್ಲ. ತಂದೆ ಹೇಳ್ತಾ ಇರೋದು ಒಳಗಡೆ ತುಂಬ್ಕೊಂಡು ಬಿಟ್ಟಿದೆಯಲ್ಲ ನೆಗೆಟಿವ್ ಫೀಲಿಂಗ್ಸ್, ಅವೇ ಮಾಯೆ. ಪಂಚ ವಿಕಾರಗಳೇ ಮಾಯೆ. ಇನ್ ಪರ್ ಜೀತ್ ಪಾನೆ ಸೆ ತುಮ್ ಜಗತ್ ಜೀತ್ ಬನೆಂಗೆ. ತಂದೆ ಹೇಳ್ತಾ ಇರೋದು ಪಂಚ ವಿಕಾರಗಳನ್ನು ಗೆದ್ರೆ ನೀವು ಜಗತ್ತನ್ನೇ ಗೆಲ್ತೀರಾ, ಜಗಜ್ಜೀತರಾಗ್ತೀರಾ. ಜಗಜ್ಜೀತ ಹೇ ದೇವಿ ದೇವತಾ. ಜಗತ್ತನ್ನ ಗೆದ್ದಿದ್ದವರು ಯಾರೋ ದೇವತೆಗಳು. ಅವ್ರ ಕೋಯಿ ಜಗನ್ನಾಥ್ ಜಗಜ್ಜೀತ್ ಬಂದ್ ನೈ ಸಕ್ತೆ. ಬೇರೆ ಇನ್ಯಾರು ಜಗಜ್ಜೀತರಾಗ್ಲಿಕ್ಕೆ ಸಾಧ್ಯ ಇಲ್ಲ. क्रिश्चियन लोग अगर आपस में मिल जाए तो सारा विश्व पर राजा ही ले सकते हैं. ನೋಡಿ, ಕ್ರಿಶ್ಚಿಯನ್ಸ್ ಕಂಟ್ರೀಸ್ನಲ್ಲಿ ಇಷ್ಟು ಪವರ್ ಇದೆ. ಅವರೆಲ್ಲ ಒಟ್ಟಾಗ್ಬಿಟ್ರೆ ಇಡೀ ಪ್ರಪಂಚನೇ ಅವ್ರೇನು ಮಾಡ್ಬೋದು, ರೂಲಿಂಗ್ ಮಾಡ್ಬೋದು ಅಂತಾರೆ ಬಾಬಾ. ಆದರೆ ಅವರು ಲಾ ಇಲ್ಲ, ಆ ಥರ ರೂಲ್ ಮಾಡೋದು, ವರ್ಲ್ಡ್ ಮೇಲೆ ರೂಲ್ ಮಾಡೋದು ಲಾ ಇಲ್ಲ ಅಂತಾರೆ ಬಾಬಾ.
ಅಲೆಕ್ಸಾಂಡರು ದೊಡ್ಡ ದೊಡ್ಡವರೆಲ್ಲನೂ ಕೂಡ ಪ್ರಪಂಚದ ಮೇಲೆ ಚಕ್ರಾಧಿಪತ್ಯ ಸ್ಥಾಪನೆ ಮಾಡೋಕೆ ಹೋಗಿ ಕೊನೆಗೆ ಏನಾಗ್ಬಿಟ್ರು, ಹೊರಟೋಗ್ಬಿಟ್ರು, ಆಗಲಿಲ್ಲ ಅವ್ರ ಕೈಲಿ ಅಂತಾರೆ ಬಾಬಾ. ಯಹ ಬಾಂಬ್ಸ್ ಬಿ ಪುರಾನಿ ದುನಿಯಾಕೋ ಖತಮ್ ಕರ್ನೆ ಕೆ ಲಿಯೆ, ಇಷ್ಟೆಲ್ಲ ತಯಾರು ಮಾಡ್ತಾ ಇರೋದು ಏನಕ್ಕೆ? ಎಲ್ಲ ಬೇರೆ ಅಬ್ರಾಡ್ ಕಂಟ್ರೀಸ್ನಲ್ಲಿ ದೊಡ್ಡ ದೊಡ್ಡ ಬಾಂಬ್ಸ್ ಮಾಡಿದಾರಲ್ಲ, ಏನಕ್ಕೆ ಅಂದರೆ ಇವೆಲ್ಲ ವಿನಾಶಕಾರಕ್ಕೋಸ್ಕರ. ಕಲ್ಪ ಕಲ್ಪ ಐಸಾ ದುನಿಯಾ ಸೇ ಪುರಾನೆ ಸೇ ನೈ ಹೋತಿ ಹೇ, ಪ್ರತಿ ಕಲ್ಪಕ್ಕೂ ಹಳೆದ್ರಿಂದ ಹೊಸದ್ರಿಂದ ಹಳೇದು ಆಗ್ತಾ ಇರುತ್ತೆ. ತೋ ये ईश्वरीय राज्य है नई दुनिया, ಹೊಸ ಪ್ರಪಂಚ ಈಶ್ವರನ ರಾಜ್ಯ, ಜಿಸ್ಕೋ ರಾಮ ರಾಜ್ಯ ಕಹಾ ಜಾತಾ है, ಅದಕ್ಕೇನಂತ ಹೇಳಲಾಗುತ್ತೆ? ರಾಮ ರಾಜ್ಯ ಅಂತ ಹೇಳಲಾಗುತ್ತೆ. ईश्वर को ना जानने के कारण ही ऐसा राम राम जापते रहते. ಈಶ್ವರನ ತಿಳ್ಕೊಳ್ಳದೆ ಇರೋದ್ರಿಂದ ಏನು ಮಾಡ್ತಿರ್ತಾರೆ? ರಾಮ 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 ಅಂತ ಹೇಳ್ಬಿಟ್ಟು ಹರೇ ರಾಮ ಹರೇ ಕೃಷ್ಣ ಮಂತ್ರಗಳು ಹುಟ್ಕೊಂಡಿದೆ. ಯಾವಾಗ ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಅವಾಗ ಅದಕ್ಕಿಂತಲೂ ಉನ್ನತ ಮಟ್ಟಕ್ಕೆ ಬಂದ್ಬಿಡ್ತಾರೆ. तुम बच्चे के अंदर यह बातें धारणा होनी चाहिए, बरोबर हम 84 जन्मों का हमें सतो प्रधान से तमो प्रधान बने. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು 84 ಜನ್ಮಗಳನ್ನು ಮುಗಿಸಿ ಸತೋಪ್ರಧಾನವಾದಂಥ ಆತ್ಮಗಳು ಏನಾಗಿ ಹೋಗ್ಬಿಟ್ಟಿದ್ದು? ತಮೋಪ್ರಧಾನ ಆಗಿಬಿಟ್ಟಿದ್ದೇವೆ. अब यह सतो प्रधान जरूर बनना है, शिव बाबा का डायरेक्शन है. अब उस पर चलेंगे तो 21 जन्मों के लिए पवित्र दुनिया में ऊंच पद पाएंगे. ಶಿವ ತಂದೆಯ ಒಂದು ಡೈರೆಕ್ಷನ್ ಆಗಿದೆ. ಈ ಕೊನೆಯ ಜನ್ಮದಲ್ಲಿ ನೀವು ಪವಿತ್ರರಾದರೆ 21 ಜನ್ಮಗಳು ಪವಿತ್ರ ಪ್ರಪಂಚದಲ್ಲಿ ಒಳ್ಳೆ ಪದವಿಗೆ ನೀವು ಹೋಗ್ತೀರಾ ಅಂತ ತಂದೆ ಹೇಳ್ತಾ ಇದ್ದಾರೆ. अब चाहे पुरुषोत्तम का पुरुषार्थ कर या करो या ना करो, चाहे याद में रहो औरों को रास्ता बताए या चाहे ना बताए, प्रदर्शनी द्वारा बच्चों को तो रास्ता बता रही. ಈಗ ಪವಿತ್ರ ಆತ್ಮಗಳಾಗಿ ಪವಿತ್ರ ಜೀವನ ಮಾಡಿ ಪುರುಷಾರ್ಥ ಮಾಡಿ, ಇಲ್ಲ ಮಾಡ್ದಿರ ಇದ್ರೆ ನಾನೇನು ಮಾಡಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಸ್ತೆ ತೋರಿಸ್ಲಿಲ್ಲ ಹೋಗಿ ನಾನೇನು ಮಾಡಲಿ, ನನ್ನ ಡ್ಯೂಟಿ ನಾನು ಮುಗಿಸ್ಬಿಟ್ಟಿದ್ದೀನಿ ಅಂತ ತಂದೆ ಹೇಳ್ತಾ ಇದ್ದೀನಿ. ಮಾಡಬೇಕಾಗಿರೋದು ಮಕ್ಕಳ ಡ್ಯೂಟಿ ಅಂತ ಇದ್ದೀನಿ. ಅರ್ಥ ಆಯ್ತಾ? ಮಾಡಬೇಕಾಗಿರೋದು ನಮ್ಮ ಮೇಲೆ ಇದೆ, ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ತಂದೆ ಹೇಳ್ತಾ ಇದ್ದಾರೆ. प्रदर्शनी द्वारा बच्चों को बहुत रास्ता बता रही. अपनी भी कल्याण करना है, सौदा बड़ा सस्ता है. कोई या अंतिम जन्म पवित्र रहने से, शिव बाबा को याद में रहने से तुम सतो प्रधान पहुंच जाएंगे. ಶಿವ ತಂದೆ ನೆನಪು ಮಾಡ್ತಾ 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 ಏನಾಗ್ಬಿಡ್ತೀವಿ? ನಾವು ಸತೋಪ್ರಧಾನ ಆತ್ಮಗಳು ಆಗ್ಬಿಡ್ತೇವೆ. ಜಿतना ಸಸ್ತಾ ಸೌದಾ है जीवन ही ಪಲಟ್ ಜಾತಾ ಹೈ. ಎಷ್ಟು ಸರಳವಾದಂಥ ವ್ಯಾಪಾರ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಜೀವನನೇ ಏನಾಗೋಗ್ಬಿಡುತ್ತೆ? ಪರಿವರ್ತನೆ ಆಗೋಗ್ಬಿಡುತ್ತೆ. ऐसा ऐसा विचार करना चाहिए. बाबा के पास समाचार आते हैं, राखी बांधने गई कोई ने कहा, इस समय जबकि तमो प्रधान दुनिया इसमें पवित्र रहना या असंभव है. ಈಗ ಬಾಬಾ ಅವರು ಪವಿತ್ರ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಹೇಳಿ ಕಳಿಸಿದ್ರು. ದೊಡ್ಡವ್ರಿಗೆ ಕೆಲವ್ರಿಗೆಲ್ಲ ರಾಖಿ ಕಟ್ಟಕ್ಕೆ ಹೋದರು. ಅಕ್ಕಂದಿರು ರಾಖಿ ಕಟ್ಟಲಿಕ್ಕೆ ಹೋದಾಗ ಸುಮಾರು ಜನ ಅನುಭವ ಹೇಳಿದ್ರಂತೆ. ಇವಾಗ ನಾವು ಕಲಿಯುಗ ಭ್ರಷ್ಟಾಚಾರಿ ಪ್ರಪಂಚ ನಡೀತಾ ಇದೆ, ಈ ಜೀವನದಲ್ಲಿ ತಮೋಪ್ರಧಾನ ಪ್ರಪಂಚದಲ್ಲಿ ಪವಿತ್ರ ಆಗಿರೋದು ಭಾಳ ಕಷ್ಟ ಆಕ್ಕವ್ರೆ, ನಾವು ಹೆಂಗೆ ರಾಖಿ ಕಟ್ಟಿಸ್ಕೊಳ್ಳೋದು ಅಂತ ಏನು ಮಾಡ್ತಾಯಿದ್ರು? ದೊಡ್ಡವರು ಹೇಳ್ತಾ ಇದ್ರು ಅಂತೇಳ್ಬಿಟ್ಟು ಹೇಳ್ತಾರೆ. ತೋ ಯಹ ತೋ ಅಸಂಭವ, ಇದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲಪ್ಪ, ನೀವು ಇರ್ಬೋದಷ್ಟೇ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರು ಹೇಳ್ತಿದ್ರಂತೆ. ಉನ್ ವಿಚಾರೋಂಕೋ ಪತಾ ಹಿ ನಹಿ ಪಡ್ತಾ ಇಸ್ ಸಂಗಮಯ. ಯಾಕೆ ಹೇಳ್ತಾರೆ ಆ ಥರ ಮಾತು? ಅವ್ರಿಗೆ ಸಂಗಮಯುಗ ನಡೀತಾ ಇದೆ, ಕಲಿಯುಗ ಎಂಡ್ ಆಗುತ್ತೆ, ಲಾಸ್ಟ್ ಜನ್ಮ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಅದಕ್ಕೆ ಮೆಸೇಜ್ ಕೊಡಿ. ಲಾಸ್ಟ್ ಜನ್ಮ ಇದು, ಇನ್ನೇನು ಜಾಸ್ತಿ ಟೈಮ್ ಇಲ್ಲ, ಈ ಜನ್ಮ ಪಾವನ ಮಾಡ್ಕೊಳ್ರಪ್ಪ ಅನ್ನೋ ಮೆಸೇಜ್ ಫಸ್ಟ್ ಕೊಡಿ. ಸಂಗಮಯುಗ ನಡೀತಾ ಇದೆ ಮೆಸೇಜ್ ಫಸ್ಟ್ ಕೊಡಿ ಅಂತ ತಂದೆ ಹೇಳ್ತಾರೆ. तो उनका मददगार परमपिता परमात्मा है, उनको पता ही नहीं यहाँ बीती बहुत भारी है. ಈಗ ಪರಂಪಿತ ಪರಮಾತ್ಮನಿಗೆ ನಾವು ಸಹಯೋಗಿಗಳಾಗಿದ್ದೇವೆ, ಅವರು ನಮಗೆ ಸಹಯೋಗಿ ಆಗಿದ್ದಾರೆ, ಅವ್ರಿಗೆ ಇದು ಗೊತ್ತೇ ಇಲ್ಲ. ಇಷ್ಟೊಂದು ಒಳ್ಳೆ ಪ್ರಾಪ್ತಿ ಇದೆ ಅಂತಕ್ಕಂಥದ್ದು, ದೊಡ್ಡ ಪ್ರಾಪ್ತಿ ಇದೆ ಅಂತ ಅರ್ಥ ಆಗೋಗ್ಬಿಟ್ರೆ ಅವ್ರು ಮಾಡೇ ಮಾಡ್ತಾರೆ. ಈಗ ನಮಗೆ ಬಿಸ್ನೆಸ್ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಹಂಗೆ ಇದು ಜ್ಞಾನ ರತ್ನಗಳ ಬಿಸ್ನೆಸ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಮಾಡೋದು ಈಸಿಯಾಗಿ, ನಿದ್ದೆ ಎಲ್ಲ ತ್ಯಾಗ ಮಾಡ್ತೀವಲ್ಲ, ಹಂಗೆ ಇಲ್ಲಿ ಪ್ರಾಪ್ತಿ ಇದೆ ಅಂದಾಗ ಪವಿತ್ರ ಜೀವನ ಮಾಡೋದು ಏನೇನು ಕಷ್ಟ ಇಲ್ಲ ಅಂತ ಫಸ್ಟ್ ಪ್ರಾಪ್ತಿ ಅರ್ಥ ಆಗಲ್ಲ.
ಇಲ್ಲೇನಿದೆ ಇದರಲ್ಲಿ? ನಮಗೆ ಇಂದ್ರಿಯ ಸುಖಗಳಿಗಿಂತಲೂ ಅತೀಂದ್ರಿಯ ಸುಖದಲ್ಲಿ ನಮಗೆ ಶಾಂತಿ ಇದೆ, ನೆಮ್ಮದಿ ಇದೆ ಅನ್ನೋದು ಅರ್ಥ ಆಗೋಗ್ಬಿಟ್ಟಾಗ ಕ್ಷಣಿಕ ಸುಖ ಆಟೋಮೆಟಿಕ್ಕಾಗಿ ಬಿಟ್ಟು. तो बाबा कहते हैं इस माया रूपी 5 विकारों पर जीत पाने से तुम जगत जीत बनेंगे. ಈ 5 ವಿಕಾರಗಳನ್ನು ಗೆದ್ರೆ ನೀವು ಜಗತ್ತನ್ನೇ ಗೆಲ್ತೀರಾ. ಸೊ ಕ್ಯಾ ನಹಿ ಪವಿತ್ರ ಬನೆಂಗೆ. ಯಾಕೆ ನೀವು ಪವಿತ್ರ ಆಗೋದಿಲ್ಲ? ಫಸ್ಟ್ ಕ್ಲಾಸ್ ಸೌದಾ ಹೇ, ಫಸ್ಟ್ ಕ್ಲಾಸ್ ಆಗಿರೋ ಬಿಸ್ನೆಸ್ ತಂದೆ ಹೇಳ್ಕೊಡ್ತಾ ಇದ್ದಾರೆ. ಬಾಬಾ कहते काम महाशत्रु है, इस पर जीत पाने से तुम पवित्र बनेंगे. माया जीत जगत जीत या योग बल से माया को जीतने की बात है. ಇಲ್ಲಿ ಯೋಗ ಮಾಡಿ ಮಾಯೆಯನ್ನು ಗೆಲ್ಲುವಂಥ ಮಾತಾಗಿದೆ. ಪರಂಪಿತ ಪರಮಾತ್ಮ ಹಿ ಆಕರ್ ಉನ್ಕೋ ಸಮझाते हैं, मुझे याद करो खाद निकल जाएगा. ಪರಂಪಿತ ಪರಮಾತ್ಮ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ತುಕ್ಕೆಲ್ಲ ಏನಾಗೋಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. ತುಮ್ ಸತೋಪ್ರಧಾನ ದುನಿಯಾಕ ಮಾಲಿಕ್ ಬನ್ ಜಾಯೇಂಗೆ. ನೀವು ಸತೋಪ್ರಧಾನ ಪ್ರಪಂಚಕ್ಕೆ ಮಾಲೀಕರು ಆಗ್ಬಿಡ್ತೀರಾ. ತೋ ಬಾಬಾ ವರ್ಷ ದೇತೆ ಹೇ ಸಂಗಮ ಯುಗ. ತಂದೆ ಬಂದು ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲಿ? ಸಂಗಮ ಯುಗದಲ್ಲಿ. उत्तम से उत्तम या लक्ष्मी नारायण थे, इन्हों को ही मर्यादा पुरुषोत्तम देवी देवता धर्म वाले कहा जाता है. ಸರ್ವೋತ್ತಮರು ಯಾರು ಅಂದರೆ ಲಕ್ಷ್ಮೀನಾರಾಯಣರು. ಮರ್ಯಾದಾ ಪುರುಷೋತ್ತಮರು ಈ ದೇವಿ ದೇವತೆಗಳಿಗೆ ಹೇಳಲಾಗತ್ತೆ. ಸಮझाया तो बहुत अच्छी रीति जाता है, परंतु अभी अभी यह ಪಾಯಿಂಟ್ ಭೂಲ್ ಜಾತಾ है. ತುಂಬ ಒಳ್ಳೆ ಜ್ಞಾನದ ಪಾಯಿಂಟ್ಸ್ ಬಾಬಾ ಹೇಳ್ತಾರೆ. ಆದರೆ ಕೆಲವ್ರ ಬುದ್ಧಿನಲ್ಲಿ ಏನಾಗೋದಿಲ್ಲ, ಮರ್ತೋಗ್ಬಿಡುತ್ತೆ. ಯಾಕೆಂದರೆ ಇಂಪಾರ್ಟೆನ್ಸ್ ಕೊಡಲ್ಲ, ಅದರಿಂದ ಮರ್ತೋಗುತ್ತೆ. ಇಂಪಾರ್ಟೆನ್ಸ್ ಕೊಡಿ. ಸ್ವಯಂ ಭಗವಂತನೇ ಹೇಳ್ತಾ ಇದ್ದಾರೆ, ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ ಅನ್ನೋದು ಯಾವಾಗ ನಿಮ್ಮ ಬುದ್ಧಿನಲ್ಲಿ ಬರುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಬುದ್ಧಿನಲ್ಲಿ ಉಳ್ಕೊಳ್ಳುತ್ತೆ ಈ ಜ್ಞಾನ. भाषण में या पॉइंट्स नहीं समझाने की पॉइंट्स तो बहुत है. ऐसा होता है वकील लोग तो कोई पॉइंट्स भूल जाते हैं. ತಿಳಿಸ್ಕೊಡೋದು ಭಾಳಷ್ಟಿದೆ, ಪಾಯಿಂಟ್ಸ್ ಭಾಳಷ್ಟಿದೆ. ಹೇಗೆ ಲಾನಲ್ಲಿ ಇರುತ್ತೆ, ಅವ್ರಿಗೆ ವಾದ ಮಾಡಬೇಕಾದ್ರೆ ಕೆಲವು ಪಾಯಿಂಟ್ಸ್ ಮರ್ತೋಗ್ಬಿಡುತ್ತೆ, ಅದಕ್ಕೆ ಬರೆದಿಟ್ಕೊಂಡು ಹೋಗ್ತಾರೆ. फिर जब पॉइंट बाद में याद आते हैं तो लेकिन फिर लड़ते हैं. ಲಾಯರ್ಸ್ ಮರ್ತೋಗ್ತಾರೆ, ಮತ್ತೆ ಜ್ಞಾಪಕ ಬಂದಾಗ ಮತ್ತೆ ಅಲ್ಲಿ ಏನು ಮಾಡ್ತಾರೆ, ವಕಾಲತ್ತು ನಡೆಸ್ತಾರಲ್ವ. ಸೊ ಡಾಕ್ಟರ್ ಲೋಗ್ ಬಿ ಐಸೆ ಹೋಗ್ತೆ ಹೇ. ಡಾಕ್ಟರ್ಸು ಕೂಡ ಮೆಡಿಸಿನ್ ಮರ್ತೋಗ್ಬಿಟ್ಟಿರ್ತಾರೆ, ಮತ್ತೆ ಜ್ಞಾಪಕ ಬರುತ್ತೆ. ಆಮೇಲೆ ಈ ಮೆಡಿಸಿನ್ ಕೊಡಬೇಕಾಗಿತ್ತು ಅಂತೇಳಿ ಮತ್ತೆ ಅದು ಕೊಡ್ತಾರೆ. ಕ್ಯಾಲ ಚಲ್ತಿ ಯಾ ಬೀಮಾರಿ ಕೇಳಿ ಯಾ ದವಾಯಿ ಠೀಕ್, ಈ ಕಾಯಿಲೆಗೆ ಇದೇ ಔಷಧಿ ಸರಿ ಅಂತೇಳ್ಬಿಟ್ಟು ಇದಾಗುತ್ತೆ. ಯಹಾ भी ಪಾಯಿಂಟ್ಸ್ तो ढेर है. बाबा कहते आज तुमको गुह्य पॉइंट समझाता हूँ. ಪಾಯಿಂಟ್ಸ್ ಬೇಕಾದಷ್ಟಿದೆ. ಇವತ್ತು ನಿಮಗೆ ಭಾಳ ಸೀಕ್ರೆಟ್ ಆಗಿರೋ ಅಂಥ ವಿಚಾರ ತಿಳಿಸ್ತಾ ಇದ್ದೀನಿ. ಪರಂತು ಸಮಜ್ನೆ ವಾಲಾ भी तो पवित्र है, पतित है. कहते हैं पतित पावन, फिर भी किसको भी बिगड़ जाएंगे. ಈಗ ಯಾರಿಗಾದ್ರೂ ಪತಿತ್ರಪ್ಪ ನೀವು ಅಂತ ಹೇಳಿದ್ರೆ ಕೋಪನೇ ಬಂದ್ಬಿಡುತ್ತೆ. ಅದಕ್ಕೆ ಯಾರಿಗೂ ಡೈರೆಕ್ಟಾಗಿ ಪತಿತ್ರು ಅಂತ ಹೇಳಕ್ಕೆ ಹೋಗಬೇಡಿ. ಪತಿತ ಪಾವನ ತಂದೆ ಆಗಿದ್ದಾರೆ, ಕರೀತಾ ಇದ್ದೀವಿ ತಂದೆನ. ಈಶ್ವರ್ಗೆ ಸಾಮ್ನೆ ಸ್ವಚ್ಛ ಕೇತೆ ಹೇ ಪತಿತ್ ಪಾವನ. ಈಶ್ವರನ ಎದುರುಗಡೆ ಹೋದಾಗ ಒಪ್ಕೊಂತಾರೆ, ನಾವು ಪತಿತ ಪಾವನ ಬಾ ಅಂತ ಕರೀತಾರೆ, ನಾವು ಪತಿತರು ಅಂತ ಹೇಳ್ಕೊತಾರೆ. ಆದರೆ ಯಾರೂ ಹೇಳಂಗಿಲ್ಲ ಅವ್ರಿಗೆ. ಯಾರನ್ನ ಹೇಳ್ಬಿಟ್ರೆ ಅವ್ರು ಕೋಪ ಬಂದ್ಬಿಡು. ಮನುಷ್ಯರು ಹೇಳ್ಬಾರ್ದು, ಪರಮಾತ್ಮ ಹೇಳಿದ್ರೆ ಒಪ್ಕೊಂತಾರೆ. ईश्वर को भूल जाते हैं, फिर झूठ कह देते हैं. इसलिए बड़ा युक्ति से समझाना है. सरब्बಿ ಮರೆ ಲಾಟಿ ನಾ ಟೂಟೆ. ಅದರಿಂದ ನೀವು ಹೇಳ್ಬೇಕಾದ್ರೆ ತುಂಬ ಉಪಾಯವಾಗಿ, ತುಂಬ ನೈಸಾಗಿ ಜನಗಳಿಗೆ ಹೇಳಿ ಅವ್ರಿಗೆ ಸರ್ಪ ಹೋಗ್ಬೇಕು, ಕೋಲ್ ಮುರಿಬಾರ್ದು, ಸರ್ಪ ಸಾಯ್ಬೇಕು. ಅಂದರೆ ಅವರಲ್ಲಿರೋ ವಿಷಯ ಹೋಗ್ಬೇಕು, ನಿಮ್ಮ ಜ್ಞಾನನ ಅವ್ರಿಗೆ ಮನಸ್ಸಿನಲ್ಲಿ ಕ್ಲೀನಾಗಿ ಕೂತ್ಕೋಬೇಕು. ಆ ರೀತಿ ನೀವು ತಿಳಿಸಿ ಅಂತ ಬಾಬಾ ಹೇಳ್ತಾರೆ. चूहा काटता ऐसा युक्ति से खून भी निकलता है, परंतु पता बिल्कुल नहीं पड़ता है. ನೋಡಿ, ಇದು ಇರುತ್ತಲ್ಲ, ಇದು ಇಲಿ ಕಚ್ಚೋದು ಗೊತ್ತೇ ಆಗಲ್ವಂತೆ, ಆ ರೀತಿ ಅದು ಕಚ್ಚುತ್ತೆ. ಅಂದರೆ ಬಾಬಾ ಹೇಳ್ತಾ ಇರೋದು, ನೀವು ಈ ರೀತಿ ತಿಳಿಸಿ ಜನಗಳಿಗೆ ಏನು ಮಾಡಬೇಕೋ ಅವ್ರ ಅಜ್ಞಾನ ಬಿಟ್ಟು ಹೋಗ್ಬೇಕು, ಆ ರೀತಿ ತಿಳಿಸಿ ಅಂತಾರೆ. ಈ ಎಕ್ಸಾಂಪಲ್ ಕೊಡ್ತಾರೆ. ಯೋಗ ಮೇ ರಹನೆ ವಾಲೋಂ ಕೋ ಪರ್ ಸಮಯ ಪರ್ ಮದದ್ ಮಿಲ್ತಿ ಹೇ. ಯೋಗದಲ್ಲಿದ್ದು ನೀವು ಹೇಳಿದ್ರೆ ಜನಕ್ಕೆ ಚೆನ್ನಾಗಿ ಪವರ್ ಸಿಗುತ್ತೆ, ನೀವು ಹೇಳೋದು ಅರ್ಥ ಆಗುತ್ತೆ ಅಂತಾರೆ. ಹೋ ಸಕ್ತಾ ಹೇ ಸುನ್ನೆ ವಾಲಾ ಸುನಾನೆ ವಾಲಾ ಸೆ ಜಾಸ್ತಿ ಬಾಬಾ ಸೆ ಪ್ಯಾರಾ ಹೋ. ನೋಡಿ, ಹೇಳೋರ್ಗಿಂತಲೂ ಇನ್ನೂ ಪ್ರೀತಿ ಹೆಚ್ಚಿಗಬಹುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಳೋರ್ಗಿಂತಲೂ ಕೇಳೋರ್ಗೆ ಇನ್ನೂ ಹೆಚ್ಚಿಗೆ ಪ್ರೀತಿ ಹೆಚ್ಚಬಹುದು ಅಂತ ಒಂದು ಅವಕಾಶಗಳು ಇದ್ದಾವೆ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಾಬಾ.
जो समझे पवित्र बनना बहुत अच्छा है। यह अभी अंतिम जन्म पवित्र रहने से हम 21 जन्मों के लिए मालिक बनेंगे। ಭಗವಾನ್ ವಾಚೆ ಅಂತಿಮ ಜನ್ಮ ಪವಿತ್ರ ಬನೋ हम ಗ್ಯಾರಂಟಿ करते हैं। ಭಗವಂತ ಖುದ್ದು ಹೇಳ್ತಾರೆ ಈ ಲಾಸ್ಟ್ ಜನ್ಮ ಪವಿತ್ರ ಆಗಿ ವಿಶ್ವಕ್ಕೆ ಮಾಲೀಕರಾಗ್ತೀರಿ, ಆಗತ್ತೆ, ನಿಮ್ಗೆ ಆಸ್ತಿ ಪಡ್ಕೋಬೋದು ಅಂತಾರೆ। यह कल्प कल्प वर्षा पाते रहते हैं सर सर्विस जितना शौक होगा उतना समझाते हैं जाकर समझाइए। ಬಾಬಾ ಹೇಳ್ತಾರೆ ಸರ್ವಿಸ್ ಮಾಡಬೇಕು, ಜನಕ್ಕೆ ತಿಳಿಸ್ಬೇಕು ಅನ್ನೋಂಥ ಶೋಕಿ ಇರುವಂಥವ್ರು ಹೋಗಿ ತಿಳಿಸ್ತಾ ಇರ್ತಾರೆ। ಭಾಗನ ಪಡೆ ಬಾಬಾ ಸೇ ಜ್ಞಾನ ಕಾ ಸಾಗರ್ ಕಿತ್ನಾ ಜ್ಞಾನ ಕಾ ವರ್ಷ ಕರ್ತೆ ಇರತ್ತೆ। ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ, ಅವರು ಎಷ್ಟು ಮಳೆ ಜ್ಞಾನದ ಸುರಿಸ್ತಾ ಇದ್ದಾರೆ ಅಂದಮೇಲೆ ಅವರು ಈ ಒಂದು ಜನ್ಮದಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡಿ ಅಂತ ಬಾಬಾ ಹೇಳ್ತಾರೆ। ಅಪ್ನಾ ನಾಮ್ ಬಾಲ ಕರ್ ದಿಖಾಯಿ, ನಮ್ಮ ಹೆಸರನ್ನು ಪ್ರಸಿದ್ಧಿ ಮಾಡಿ ತೋರಿಸ್ಬೇಕು। ಕೌನ್ कैसे सर्विस करते हैं, टीचर्स का जांच करनी चाहिए, कैसे कैसे समझाते हैं, ಟೀಚರ್ಸು ಹೆಂಗೆ ಹೇಳ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರಿ ಅಂತಾರೆ। ಬಹುತ್ ಕರ್ಕೆ ಲಕ್ಷ್ಮೀನಾರಾಯಣ ಸಿಡಿ ಕಾ ಚಿತ್ರ ಪರ್ ಸಮಜಾನ ಅಚ್ಚ। ದಿ ಬೆಸ್ಟ್ ಚಿತ್ರ ಯಾವುದಪ್ಪ ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರ, ಈ ಏಣಿ ಚಿತ್ರ, ಇದ್ರ ಬಗ್ಗೆ ನೀವು ತಿಳಿಸೋದು ಭಾಳ ಒಳ್ಳೆಯದು ಅಂತಾರೆ। ಯೋಗ ಬಲ್ಸೆ ಐಸಾ लक्ष्मी नारायण बनते हैं। लक्ष्मी नारायण सो आदि देव आदि देवी है, चतुर्भुज में लक्ष्मी नारायण दोनों आ जाते हैं। दो भुजा ये लक्ष्मी की, दो नारायण की है, यह भारतवासी नहीं जानते हैं। महालक्ष्मी की 4 भुजाएं, इनका भी मतलब यह 2 युगल है। विष्णु है चतुर्भुज, ಲಕ್ಷ್ಮೀದ 2 ಕೈಗಳು, ನಾರಾಯಣನ 2 ಕೈಗಳು, ಎಲ್ಲ ಒಟ್ಟಿಗೆ ಸೇರಿಸಿ ಮಹಾವಿಷ್ಣುವಿಗೆ ಚತುರ್ಭುಜ ತೋರಿಸ್ಬಿಟ್ಟಿದ್ದಾರೆ। ಇದರ್ಥ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತೇ ಇಲ್ಲ। ಅವರು ಪವಿತ್ರ ಯುಗಲ್ಸ್ ಆಗಿದ್ರು ಅಂದರೆ ವಿಷ್ಣು ಚತುರ್ಭುಜ ರೂಪದಲ್ಲಿ ತೋರಿಸಿದ್ದಾರೆ। ಪ್ರದರ್ಶನಿ में तो रोज रोज समझाया जाता है, रथ को भी दिखाया है। कहते अर्जुन बैठा था, कृष्ण रथ चलाने वाला था, ये सब कथाएं है। ನೋಡಿ ಬಾಬಾ ಹೇಳ್ತಾರೆ ಎಕ್ಸಿಬಿಷನಲ್ಲಿ ನೀವು ಡೈಲಿ ಹೇಳಬೇಕು। ರಥನ ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ, ಮಹಾಭಾರತ ಯುದ್ಧದಲ್ಲಿ ತೋರಿಸಿದ್ದಾರೆ। ಅದರಲ್ಲಿ ಅರ್ಜುನನು ಕೂತ್ಕೊಂಡಿದ್ರು, ಕೃಷ್ಣನೂ ಆ ರಥವನ್ನು ನಡೆಸ್ತಾ ಇದ್ರು ಅಂತ ತೋರಿಸ್ತಿದ್ದಾರೆ। ಇದೆಲ್ಲವೂ ಕೂಡ ಕಥೆಗಳು ಅಂತಾರೆ ಬಾಬಾ। ಅಭಿತೋ ಯ ಜ್ಞಾನ ಕಿ ಬಾತ್, ಇಲ್ಲಿರೋವಂಥದ್ದು ಜ್ಞಾನದ ಮಾತು। ಇಲ್ಲಿ ರಥ ಅಂದರೆ ಏನು ಅರ್ಥ ಮಾಡ್ಕೋಬೇಕು? ಬ್ರಹ್ಮನ ಶರೀರ। ಸಾರಥಿ ಅಂದರೆ ಏನು ಅರ್ಥ ಮಾಡ್ಕೋಬೇಕು? ಯಾರು ಸಾರಥಿ? ಯಾರು ಇಲ್ಲಿ? ರಥ ಯಾರು? ಸಾರಥಿ ಯಾರು? ಇಲ್ಲಿ ಜ್ಞಾನಸಾಗರ ಯಾರು? ಅರ್ಥ ಮಾಡ್ಕೋಬೇಕು ನೋಡಿ। ಆತ್ಮ ಇವ್ರದು ಸಾರಥಿ, ಶರೀರ ಬ್ರಹ್ಮನ ರಥ, ಪರಮಾತ್ಮ ಜ್ಞಾನಸಾಗರ। ಪರಮಾತ್ಮ ಬಂದು ಆ ರಥದಲ್ಲಿ ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಜ್ಞಾನ ಹೇಳೋದು ನೋಡಿದ್ರ? ಇದು ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ। तो दिखाते हैं ज्ञान अमृत कलश लक्ष्मी पर रखा है। ಜ್ಞಾನಾಮೃತ ಕಲಶ ನೇಲಿ ಇಟ್ಬಿಟ್ರೋ, ಲಕ್ಷ್ಮಿ ತಲೆ ಮೇಲೆ ಇಟ್ರೋ, ವಾಸ್ತವ ಮೇ ಕಲಶ ರಕ್ಕಾ ಹೇ ಜಗತ್ತಂಬಾ ಪರ್, ಕಲಶ ಇಡಬೇಕಾಗಿದೆ ಜಗದಂಬೆ ಮೇಲೆ, ಜೋ ಫಿರ್ ಲಕ್ಷ್ಮಿ ಬಂತಿ, ಅವ್ರೇನಾಗ್ತಾರೆ ನೆಕ್ಸ್ಟ್? ಲಕ್ಷ್ಮಿ ಆಗ್ತಾರೆ। यह भी समझाना पड़े। सत्युग में एक धर्म एक मत मनुष्य की होती है। ಸತ್ಯುಗದಲ್ಲಿ ಒಂದು ಧರ್ಮ ಒಂದು ಮತ ಮನುಷ್ಯರದಿರುತ್ತೆ। देवता एक की और एक मत, देवान देवತೆಗಳದ್ದು ಒಂದೇ ಮತ ಆಯಿತು। ದೇವತಾओं को तो श्री कहा जाता है और किसको नहीं कहते। ದೇವತೆಗಳಿಗೆ ಶ್ರೇಷ್ಠರು ಅಂತ ಹೇಳ್ಬೋದು, ಬಾಕಿ ಯಾರಿಗೂ ಶ್ರೀ ಅನ್ನೋ ಟೈಟ್ಲ್ ಕೊಡೋಕ್ಕಾಗಲ್ಲ। बाबा को ख्याल चल रहा था कि समझाने का अक्षर थोड़े हैं। इस अंतिम जन्म में 5 विकारों पर जीत पाने से तुम राम राज्य के मालिक बनेंगे। ಬಾಬಾ ಅವ್ರಿಗೆ ಯೋಚನೆ ನಡೀತಾ ಇತ್ತು ಏನಂತ, ಈ ಅಕ್ಷರಗಳು ಕೆಲವೇ ಇದೆ, ಈ ಅಂತಿಮ ಜನ್ಮ ಪಾಂಚವಿಕಾರಗಳ ಮೇಲೆ ವಿಜಯವನ್ನು ಗಳಿಸಿದ್ರೆ ರಾಮರಾಜ್ಯಕ್ಕೆ ಮಾಲೀಕರಾಗ್ತೀರಿ। ಯಾ ಸಸ್ತಾ ಸೌದಾ ಬಾಪಕರ ಅವಿನಾಶಿ ಜ್ಞಾನ ರತ್ನೋ ಕ ದಾನ್ ದೇತಿ, ತಂದೆ ಬಂದು ಸರಳವಾದ ಬಿಸ್ನೆಸ್ ಮಾಡಿ ಈ ರೀತಿ ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ತಾ ಇದ್ದಾರೆ। ಬಾಬಾ कहते ज्ञान का सागर वही ज्ञान रतन देते हैं। इंद्र सभा में कोई सब्ज परी पकराज परी भी है। ಇಲ್ಲಿ ತಂದೆ ಬಂದು ಜ್ಞಾನಸಾಗರ ಜ್ಞಾನ ರತ್ನಗಳನ್ನು ಕೊಡ್ತಾ ಇದ್ದಾರೆ। ಇದು ಇಂದ್ರನ ಸಭೆ ಆಗಿದೆ। ಈ ಇಂದ್ರ ಸಭೆಯಲ್ಲಿ ವೆರೈಟಿ ಮಣಿಗಳಿದ್ದಾರೆ, ವೆರೈಟಿ ಆತ್ಮಗಳಿದ್ದಾರೆ। ಮದದ್ ಕರ್ನೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡುವಂಥವರಾಗಿದ್ದಾರೆ। ಜಬರ್ದಸ್ತ್ ಜವಹರಾತ್ ಬಿ ಕಿಸ್ಸಮ್ಗೆ ಹೋತೇನ, ಒಡವೆಗಳು ಕೂಡ ವೆರೈಟಿ ಒಡವೆಗಳಿರುತ್ತೆ। इसलिए 9 रत्न दिखाए हुए हैं। या तो जरूर अच्छी ರೀತಿ ಪಡೆಂಗೆ तो ಪದವಿ ಪಾएंगे। ಚೆನ್ನಾಗಿ ನೀವು ಓದಿದ್ರೆ ಒಳ್ಳೆ ಪದವಿಗೆ ನೀವು ಹೋಗ್ತೀರಾ। नंबर वार तो है ना, पुरुषार्थ करने का टाइम तो यह है।
ನಂಬರ್ ವಾರ್ ಅಂತೂ ಇದ್ದೇ ಇದ್ದಾರೆ. ಪುರುಷಾರ್ಥ ಮಾಡೋಕ್ಕೆ ಇವಾಗ ಟೈಮ್ ಸಿಕ್ಕಿದೆ. ಬಚ್ಚೆ ಸಮझते हैं हम बाबा की माला का दाना बनते हैं. जितना शिव बाबा को याद करेंगे उतना हम जैसे कि याद की यात्रा का दौड़ पहनते. ಎಷ್ಟು ತಂದೆ ನಾವು ನೆನೆಸ್ತಾ ಇರ್ತೀವೋ ಅಷ್ಟು ಈ ಒಂದು ನೆನಪಿನಲ್ಲಿ ರೇಸ್ ಮಾಡ್ತೀವಿ ಅಂತ. उतना जैसे कि याद की यात्रा का दौड़ पहनते हैं ಪಾಪ ಬಿ ಜಲ್ದಿ ವಿನಾಶ ಹೋಂಗೆ. ಎಷ್ಟು ನೆನಪು ಮಾಡ್ತಾ ಹೋಗ್ತೀರ ಪಾಪಗಳು ಕೂಡ ಅವಶ್ಯಕವಾಗಿ ವಿನಾಶ ಆಗುತ್ತೆ. ಪಡಾಯಿ ಕೈಸೆ ಲಂಬಿ ಚೌಡಿ ನಹಿ ಹೇ ಸಿರ್ಫ್ ಪವಿತ್ರ ರಾನ. ಇದು ಬಾಬಾ ಹೇಳ್ತಾರೆ ತುಂಬ ಸರಳವಾದಂಥ ಒಂದು ವಿದ್ಯೆ ಆಗಿದೆ. ಇದರಲ್ಲಿ ಪವಿತ್ರ ಆಗಬೇಕು. ದೈವಿ ಗುಣ ಬಿ ಧಾರಣಕ. ಜೀವನದಲ್ಲಿ ಏನು ಮಾಡಬೇಕೋ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಮುಖ ಕಭಿ ಪತ್ತರ್ ನಹಿ ನಿಕಲ್ನಾ ಚಾಹಿಯೆ. ಪತ್ತರ್ ಫೇಂಕನೆ ವಾಲ ಪತ್ತರ್ ಬುದ್ಧಿ ಹಿ ಬನೆಂಗೆ. ನೋಡಿ, ಬಾಯಿಂದ ಎಂದೂ ಕೂಡ ಕಲ್ಲು ನಿಮಗೆ ಬರಬಾರ್ದು. ಕಲ್ಲು ಹೊಡೆಯುವಂಥವ್ರು ಕಲ್ಲು ಬುದ್ಧಿ ಆಗ್ಬಿಡ್ತಾರೆ. ಕಲ್ಲು ಹೊಡೆಯೋರು ಯಾರೋ ಕಲ್ಲು ಬುದ್ಧಿ ಇರೋರು. ಪತ್ತರ್ ರತನ್ ನಿಕಲ್ತೇನ. ಈಗ ರತ್ನಗಳು ಬರುತ್ತಲ್ವ, ಊಂಚಿ ಪದ ಬಾಯಿ. ಯಾರ ಬಾಯಲ್ಲಿ ರತ್ನಗಳೇ ಬರುತ್ತೆ ಅವರು ಒಳ್ಳೆ ಪದವಿಗೆ ಹೋಗ್ತಾರೆ. ಅಂದರೆ ಮಾತುಗಳು ಗಡಿಸ್ ಧ್ವನಿ ಹೇಳ್ಬೇಡ್ರಿ, ಯಾರಿಗೂ ಹರ್ಟ್ ಆಗೋ ಥರ ಮಾತಾಡಬೇಡ್ರಿ ಅಂತ. जिज्ञासु को समझाओ पवित्र पतित पावन सर्व का सद्गति दाता मुक्ति जीवन मुक्ति दाता परमपिता परमात्मा शिव कहे, हे भारतवासी रूहानी बच्चे, रावण राज मृत्यु लोक का इस कलयुग का अंतिम जन्म पवित्र रहने से तुम परमपिता परमात्मा शिव के साथ उद्योग योग बल से याद की यात्रा से सतो प्रधान आत्माएं, सतो प्रधान पवित्र विश्व का पर राज्य, पवित्रता, सुख, शांति, संपत्ति, संपन्न मर्यादा पुरुषोत्तम दैवी स्वराज्य का पद फिर से पा सकते हो 5000 ವರ್ಷ ಪಹಲೆ ಮಿಸಾಲ್. ನೋಡಿ, ಬಾಬಾ ಏನು ಹೇಳ್ತಿದ್ದಾರೆ, ಈ ಅಂತಿಮ ಜನ್ಮದಲ್ಲಿ ನೀವು ಪರಂಪಿತ ಪರಮಾತ್ಮ ಶಿವನ ಜೊತೆಯಲ್ಲಿ ಬುದ್ಧಿಯೋಗವನ್ನು ಜೋಡಿಸಿ ಈ ನೆನಪಿನ ಯಾತ್ರೆಯಲ್ಲಿದ್ದು ತಮೋಪ್ರಧಾನ ಆತ್ಮಗಳು ಸತೋಪ್ರಧಾನ ಆತ್ಮಗಳಾದಾಗ ಸತೋಪ್ರಧಾನ ಸತ್ಯುಗದ ವಿಶ್ವದ ಮೇಲೆ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು, ಸಂಪನ್ನ ಮರ್ಯಾದಾ ಪುರುಷೋತ್ತಮ ದೈವೀ ಸ್ವರಾಜ್ಯದ ಪದವಿಯನ್ನು ನೀವು ಪುನಃ ಪಡ್ಕೋಬಹುದು. 5000 ವರ್ಷಗಳ ಹಿಂದೆ ನೀವು ಪಡೆದಿದ್ರೆ ಈಗ ಪುನಃ ನೀವು ಪಡ್ಕೋಬಹುದು ಅನ್ನೋ ಮಾತನ್ನು ನೀವು ಎಲ್ರಿಗೂ ತಿಳಿಸಿ ಅಂತ ಇದ್ದಾರೆ. ಪರಂತು ಓವನ್ಹಾರ್ ಮಹಾವಾರಿ ವಿನಾಶಕ್ಕೆ ಪೆಹಲೆ. ಯಾವಾಗ ತಗೊಳ್ದ ಇದು? ಈ ವಿನಾಶ ಆಗೋಕ್ಕೆ ಮುಂಚೆನೇ ತೊಗೊಂಡ್ಬಿಡ್ರಪ್ಪ. ಲಾಸ್ಟ್ಗೆ ಸುಮಾರು ಜನ ಓಡ್ ಬರ್ತಾರಂತೆ. ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ನಾವು ಹೋಗ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರಂತೆ. ಈಗಲೇ ಪಡ್ಕೊಂಡ್ಬಿಡಿ ಅಂತ ತಂದೆ ಹೇಳ್ತೀವಿ. ವಿನಾಶ ಆಗೋ ಟೈಮ್ ಬಂದಾಗ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇಷ್ಟು ಕೂತ್ಕೊಂಡು ಆನಂದವಾಗಿ ಮುರಳಿ ಕೇಳೋಕ್ಕಾಗುತ್ತಾ? ಎಲ್ಲ ಕಡೆಯಲ್ಲಿ ಹಾಹಾಕಾರ ಇದ್ಬಿಡತ್ತೆ. ಊಟಗಳು ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಕುಡಿಯೋಕ್ಕೇನೂ ಸಿಗಲ್ಲ. ಮೊನ್ನೆ ಭಾನುವಾರ ಹೇಳಿದ್ರಲ್ಲ, ನೀರು ಸಿಗಲ್ಲ, ನೀರಿನಿಂದ ಆಗಿರೋ ಪದಾರ್ಥಗಳು ಸಿಗಲ್ಲ. ಅದೇ ಲಾಸ್ಟ್ ಪೇಪರ್ ಅಂತ ಹೇಳಿದ್ರು. प्रकृति फुल ಎಲ್ಲ चेंज आगोगते हैं. जितना जो पढ़ेंगे उतना ऊंच पद पाएंगे, साथ ले जाएंगे. फिर भी हमको इस पुराना शरीर व इस दुनिया में कोई ख्याल नहीं क्यों होना चाहिए. ಬಾಬಾ ಹೇಳ್ತಾರೆ, ನಮ್ಗೆ ಇವಾಗ ವಾಪಸ್ ನಾವು ಹೋಗ್ತೀವಿ ಅಂತಂದಮೇಲೆ ಹಳೆಯ ಶರೀರದ ಮೇಲೆ, ಹಳೆಯ ಪ್ರಪಂಚದ ಮೇಲೆ ಯಾಕೆ ನಮ್ಗೆ ಯೋಚನೆ ಬೇಕು? ಹಳೇದು ಬೇಡ. छोड़ने का है. ऐसे ऐसे बातें बुद्धि में मंथन होती रहे तो बहुत अच्छा. आगे चल पुरुषार्थ करते करते समय आता जाएगा तो ಗುಟ್ಕಾ ನಹಿ ಆಯಂಗೆ. ಈ ರೀತಿ ನೀವು ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ರೆ, ಜ್ಞಾನದ ಪಾಯಿಂಟ್ಸ್ ಡೀಪಾಗಿ ತೊಗೊಂಡ್ಬಿಟ್ರೆ ನಿಮ್ಗೆ ನಿದ್ರೆ, ಆಕಳಕ್ಕೆ, ತೂಕಡಕ್ಕೆ ಏನೂ ಇರಲ್ಲ. ಒಳ್ಳೆ ನಿಮಗೆ ಸ್ಥಿತಿ ಬರುತ್ತೆ. ಕೆಲವ್ರು ಹೇಳ್ತಾರಲ್ಲ, ಯೋಗ ಮಾಡುವಾಗ ನಿದ್ದೆ ಬರುತ್ತೆ, ಅಮೃತ ವೇಳೆ, ಇವೆಲ್ಲ ಸರಿಯಾಗಿ ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋ ಪಾಯಿಂಟ್ಸ್. ಅದು ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸರ್ವಿಸ್ ಕರ್ನೆ ಸೆ ಮದದ್ ಬಿ ಮಿಲೇಗಾ. ಸೇವೆ ಮಾಡ್ತಾ ಇದ್ರೆ ನಿಮಗೆ ಬಾಬಾ ಅವ್ರ ಸಪೋರ್ಟು ಚೆನ್ನಾಗಿ ಸಿಗ್ತು. ಈ ಮಕ್ಕಳು ಲಾಸ್ಟ್ ಟೈಮ್ನಲ್ಲಿ ಬಂದರು, ಅನೇಕರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇದಾಗತ್ತೆ. जितना कैसे को भी रास्ता सुख का रास्ता बताएंगे उतना खुशी रहेंगे. पुरुषार्थ भी चलता है, तकदीर दिखाई पड़ता है. बाबा को तकदीर दिखलाते हैं, कोई उस पर लग पड़ते हैं. ಬಾಬಾ ಅವ್ರಿಗೆ ಅದೃಷ್ಟ ಕಾಣಿಸುತ್ತೆ, ಕೆಲವರು ಅದರಂತೆ ನಡೀತಾರೆ. ಅವಾಗ ಏನಾಗುತ್ತೆ, ಅದರಲ್ಲಿ ನಡೀತಾರೆ. ತೋ ತುಮ್ ಜಾನ್ತೆ ಹೋ ಕರೋಡ್ಪತಿ ಪದಂಪತಿ ಸಬ್ ಪೈಸೆ ಖತಮ್ ಹೋ ಜಾಯಂಗೆ. ಕೋಟ್ಯಾಧೀಶ್ವರ ಹಣ, ಲಕ್ಷಾಧೀಶ್ವರ ಹಣ ಎಲ್ಲ ಹೋಗುತ್ತೆ ಅಂತಾರೆ. ಇದಾದಾಗ ಏನಾಗುತ್ತೆ, ಯುದ್ಧಗಳಾದಾಗೆಲ್ಲ ಹೋಗುತ್ತಲ್ವ.
अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम सब रूहानी बच्चों की रूहानी बाप दादा को याद प्यार और ನಮಸ್ತೆ ನಮಸ್ತೆ ನಮಸ್ತೆ। ಮೇನ್ ಪಾಯಿಂಟು ಧಾರಣೆ, ಇವತ್ತು ಜೀವನದಲ್ಲಿ ಧಾರಣೆ ಮಾಡಬೇಕಾಗಿರೋದು, ऊंच पद पाने के लिए मुख से सदैव रतन निकलना है। ಒಳ್ಳೆ ಪದವಿಗೆ ಹೋಗ್ಬೇಕಾದ್ರೆ ಬಾಯಿಂದ ಜ್ಞಾನದ ಪಾಯಿಂಟ್ಸೇ ಹೇಳ್ತಾ ಇರಿ। ಕಲ್ಲು ಬಂತು ಅಂದರೆ ಅವ್ರು ಕಲ್ಲು ಬುದ್ಧಿ ಅಂದ್ಬಿಟ್ರು, ಅಂದರೆ ಒಡೆಯೋ ಥರ ಮಾತಾಡ್ತಾರಲ್ಲ, ಪಟ 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 ಇನ್ನೊಬ್ಬರಿಗೆ ನೋವು ಇರಿಟೇಷನ್ ಮಾಡಿ, ಅವರೆಲ್ಲ ಕಲ್ಲು ಬುದ್ಧಿಯವರು ಅಂದ್ಬಿಟ್ರು। ಮನಸ ವಾಚ ಕರ್ಮಣ ऐसा कर्म करने से जो ಮರ್ಯಾದಾ ಪುರುಷೋತ್ತಮ बनने वाले हो। ಮನಸ ವಾಚ ಕರ್ಮಣ ಈ ರೀತಿ ಕರ್ಮ ಮಾಡಬೇಕು, ಮರ್ಯಾದಾ ಪುರುಷೋತ್ತಮರಾಗುವ ರೀತಿಯಲ್ಲಿ ಇರಬೇಕು ಅಂತ। ಮನಸ್ಸು ಒಳ್ಳೇದಿರಲಿ, ಕರ್ಮ ಒಳ್ಳೇದಿರಲಿ, ಮಾತು ಒಳ್ಳೇದಿರಲಿ ಅಂತ ಬಾಬಾ ಹೇಳ್ತಾರೆ। इस अंतिम जन्म में पवित्र बनने की प्रतिज्ञा करनी, ಈ ಲಾಸ್ಟ್ ಜನ್ಮದಲ್ಲಿ ನೀವು ಪವಿತ್ರ ಆತ್ಮ ಆಗ್ತೀನಿ ಅಂತ ಪ್ರತಿಜ್ಞೆ ಪ್ರಾಮಿಸ್ ಮಾಡಿ ಅಂತಾರೆ ಬಾಬಾ। ಪವಿತ್ರ बनने की युक्ति सबको सुनाए, ಪವಿತ್ರ ಜೀವನ ಮಾಡೋದು ಯುಕ್ತಿ ಮಾಡಿ ಎಲ್ಲರಿಗೂ ಹೇಳಿ ಅಂತಾರೆ। ಇವತ್ತಿನ ವರದಾನ, ಸದಾ ಕಲ್ಯಾಣಕಾರಿ ಭಾವನಾ ದ್ವಾರ ಗುಣಗ್ರಾಹಿ ಬನ್ನೆ ವಾಲೆ ಅಚಲ್ ಅಡೋಲ್ ಭವ। ನೋಡಿ ಏನು ಹೇಳ್ತಾ ಇದ್ದಾರೆ, ಸದಾ ಕಲ್ಯಾಣಕಾರಿ ಭಾವನೆಯಿಂದ, ಆಮೇಲೆ ಗುಣಗ್ರಾಹಿಗಳಾಗುವಂಥವ್ರು ಅಚಲ ಅಡೋಲರು ಆಗಿರಿ। ಇವತ್ತಿನ ಒಂದು ವರದಾನ ವಿವರಣೆ ಇದೆ, ಅಪ್ನಿ ಸ್ಥಿತಿ ಅಚಲ್ ಅಡೋಲ್ ಬನಾನೆ ಕೆ ಲಿಯೆ ಸದಾ ಗುಣಗ್ರಾಹಿ। ಈ ಸ್ಥಿತಿ ನಿಮ್ದು ಅಚಲ ಅಡೋಲ ಮಾಡಬೇಕಾದ್ರೆ ಎಲ್ಲರಲ್ಲಿ ಗುಣಗಳನ್ನೇ ನೋಡಿ ಅಂತಾರೆ, ಗುಣಗ್ರಾಹಿಗಳಾಗಿ ಅಂತಾರೆ ಬಾಬಾ। ಅವಗುಣಗಳ ಗ್ರಹಣ ಮಾಡೋದು ಬೇಡಿ ಅಂತಾರೆ। ಅಗರ್ ಹರ್ ಬಾತ್ ಮೇ ಗುಣಗ್ರಾಹಿ ಹೋಂಗೆ ತೋ ಹಲ್ಚಲ್ ಮೇ ಬಿ ನಹಿ ಆಯಂಗೆ। ಒಂದು ವೇಳೆ ಪ್ರತಿ ಮಾತಿನಲ್ಲಿ ನೀವು ಎಲ್ಲರಲ್ಲಿ ಗುಣಗಳನ್ನೇ ತೆಗೆದುಕೊಂತಾ ಇದ್ರೆ ನಿಮ್ಮ ಸ್ಥಿತಿ ಹಲ್ಚಲ್ ಆಗಲ್ಲ। ಗುಣಗ್ರಾಹಿ ಅರ್ಥಾತ್ ಕಲ್ಯಾಣಕಾರಿ ಭಾವನಾ, ಗುಣಗ್ರಾಹಿಗಳು ಅಂದ್ರೆ ಏನೋ ಕಲ್ಯಾಣಕಾರಿ ಭಾವನೆಗಳು ಅಂತಾರೆ। ಅವಗುಣ ಮೇ ಗುಣ ದೇಖ್ನ ಇಸ್ಕೋ ಕೇತೆ ಗುಣಗ್ರಾಹಿ, ಅವಗುಣಗಳಲ್ಲಿ ಕೂಡ ಗುಣ ನೋಡ್ರಿ ಅಂತಾರೆ, ಅವಗುಣವಂತರಲ್ಲಿ ಗುಣ ನೋಡ್ರಿ ಅಂತಾರೆ ಬಾಬಾ। ಇದಕ್ಕೆ ಹೇಳ್ತಾರೆ ಕಲ್ಯಾಣದ ಭಾವನೆ। इसलिए अवगुण वालों का गुण उठाओ, जैसे वह अवगुण में ढूंढ रहे हैं ದೃಢ ರಹೆ, ಆಪ್ ಗುಣ ಮೇ ದೃಢ ರಹೋ। ಅವರು ಅವಗುಣಗಳಲ್ಲಿ ದೃಢವಾಗಿದ್ದಾರೆ, ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ, ನೀವು ಇದರಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ। ಗುಣಕ ಗ್ರಾಹಕ ಬನೋ ಅವಗುಣಕ ನಹಿ, ಗುಣಗ್ರಾಹಕರಾಗಿ ಅವಗುಣ ಗ್ರಾಹಕ ಆಗ್ಬೇಡ್ರಿ। स्लोगन, अपना सब कुछ बाबा को अर्पण कर सदा हल्के रहने वाले ही फरिश्ते है। ತಮ್ಮದೆಲ್ಲವನ್ನು ಕೂಡ ಅರ್ಪಣೆ ಮಾಡಿ, ಅರ್ಪಣೆ ಮಾಡ್ಕೊಳ್ಳೋರೆ ಫರಿಷ್ಠ ಆಗಿದ್ದಾರೆ। ಅಚ್ಚಾ, ಓಂ ಶಾಂತಿ।